ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ಜಿ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ನಡೀತಾ ಇದೆ. 2028ಕ್ಕೆ ಕುಮಾರಸ್ವಾಮಿ ಅವರು ರಾಜಕಾರಣಕ್ಕೆ ವಾಪಸ್ ಆಗ್ತಾರಾ ರಾಜ್ಯದಲ್ಲಿ ಅನ್ನುವಂಥ ಚರ್ಚೆ ಇತ್ತು. ಅದಕ್ಕೆ ಕುಮಾರಸ್ವಾಮಿ ಅವರು ಎಸ್ ಅಂತ ಹೇಳಿದ್ದಾರೆ. ಅವರ ಒಂದು ವಾಪಸ್ಸಿಗ ಸಹಜವಾಗಿ ಬಿಜೆಪಿಗೆ ಆತಂಕ ಶುರುವಾಗಿದೆ ಅನ್ನುವಂಥ ಲೆಕ್ಕಾಚಾರ ಇದೆ. ಅಂದರೆ ಮುಂದಿನ 2028ಕ್ಕೆ ಮುಖ್ಯಮಂತ್ರಿ ಆಗುವಂಥ ಆಕಾಂಕ್ಷಿನ ಅಥವಾ ಆ ರೀತಿಯ ಪ್ರಯತ್ನ ನಡೀತಾ ಇದೆ, ಅಥವಾ ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಸರಿಯಾಗಿ ನೋಡ್ಕೊಳ್ತಿಲ್ವಾ, ಯಾಕೆ ಕೇಂದ್ರ ಬೇಡ ಅನ್ನುವಂಥ ಚರ್ಚೆಗಳು ಈಗ. ಸೊ ಹಂಗಾಗಿ ಕುಮಾರಸ್ವಾಮಿ ಅವರ ರೀ ಎಂಟ್ರಿ ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇ ಇವತ್ತಿನ ವಿಶೇಷ ಎಚ್ಚರಿಕೆ ರಾಜಕೀಯ. ಸಂಕ್ರಾಂತಿಯ ದಿನವೇ ಮಹತ್ವದ ಘೋಷಣೆಯನ್ನು ಮಾಡಿರುವಂಥದ್ದು ಕುಮಾರಸ್ವಾಮಿ ಅವರು. ಈಗ ಸ್ಥಳೀಯ ಚುನಾವಣೆ ನಡೆಯಬೇಕು, ಅದಕ್ಕೆ ಒಂದು ತಯಾರಿ 3 ಪಕ್ಷದ ಕಡೆಯಿಂದಲೂ ಕೂಡ ನಡೀತಾ ಇದೆ. ಇದರ ಮಧ್ಯೆ ಮುಂದಿನ ಹಂತದಲ್ಲಿ 2028ಕ್ಕೆ ತಯಾರಿ ಮಾಡಿಕೊಳ್ಳುವಂಥ ಲೆಕ್ಕಾಚಾರದಲ್ಲಿ ಬಿಜೆಪಿಗೆ ನಾವು ಮೈತ್ರಿ ಆಗೋದಿಲ್ಲ ಅಂತ, ಸ್ಥಳೀಯ ಚುನಾವಣೆಗೆ ಅವಶ್ಯಕತೆ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ, ಬಟ್ ಅಸೆಂಬ್ಲಿಗೆ ಬೇಕು ಅಂತೇಳಿ. ರಾಜಕೀಯದಲ್ಲಿ ಎಚ್ಚರಿಕೆ ರೀ ಎಂಟ್ರಿಯ ಸಂಚಲನ ಇದು. ಸಂಕ್ರಾಂತಿ ದಿನವೇ ರಾಜ್ಯ ಎಂಟ್ರಿಯ ಬಗ್ಗೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರಿಗೆ ಸಹಜವಾಗಿ ಟೆನ್ಷನ್ ಇದು. ಸೊ ಬಿಹಾರ ಫಾರ್ಮುಲಾ ಬಗ್ಗೆ ಬಿಜೆಪಿ ನಾಯಕರಿಗೆ ಸಹಜವಾಗಿ ಆತಂಕ ಇದೆಯಾ ಅನ್ನೋದು. ಸಿಎಂ ಸ್ಥಾನದ ಬೇಡಿಕೆ ಇಡ್ತಾರಾ ಅಂಥೇಳಿ ಚರ್ಚೆ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ಎಚ್ಚರಿಕೆಯ ಈ ಒಂದು ರೀ ಎಂಟ್ರಿಯಿಂದಾಗಿ ಸಹಜವಾಗಿ ಸಿಎಂ ಆಕಾಂಕ್ಷಿ ಅವರೇ ಆಗ್ತಾರಾ, ಅಥವಾ ಅದರ ಬಗ್ಗೆ ಏನಾದರೂ ಗೊಂದಲ ಇದೆಯಾ, ಅಥವಾ ಅದರ ಬಗ್ಗೆ ಏನಾದರೂ ಚರ್ಚೆ ಆಗಿದೆಯಾ, ಯಾಕೆ ವಾಪಸ್ ಅನ್ನೋದು. ಮುಂದಿನ ಅಸೆಂಬ್ಲಿ ಎಲೆಕ್ಷನನ್ನು ಗುರಿಯಾಗಿಸಿ ಕುಮಾರಸ್ವಾಮಿ ಕಡೆಯಿಂದ ನಡೀತಾ ಇರುವಂಥ ಗೇಮ್ ಪ್ಲಾನ ಇದು ಅಂತೇಳಿ. ಅಸೆಂಬ್ಲಿ ಚುನಾವಣೆಯ ಹೊತ್ತಿಗೆ ಸಿಎಂ ಸ್ಥಾನದ ಬೇಡಿಕೆಯನ್ನು ಇಡೋದಕ್ಕೆ ಈ ರೀತಿಯಾಗಿ ತಯಾರಿ ನಡೀತಾ ಇದೆಯಾ ಅಂತ. ಬಿಹಾರದ ತಂತ್ರವನ್ನು ಕುಮಾರಸ್ವಾಮಿಯವರು ಅನುಸರಿಸ್ತಾ ಇದ್ದಾರಾ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಸಹಜವಾಗಿ ಮೈತ್ರಿ ಇರುತ್ತೆ ಅಂತ ಹೇಳಿದ್ದಾರೆ, ಬಟ್ ವಾಪಸ್ ಕೇಂದ್ರವನ್ನು ಬಿಟ್ಟು ರಾಜ್ಯಕ್ಕೆ ವಾಪಸ್ ಬರ್ತಾರೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆಯನ್ನು ಇಟ್ಕೊಂಡಂತೂ ಬಂದೇ ಬಂದಿರ್ತಾರೆ ಅಲ್ವಾ. ಸೊ ಹಂಗಾಗಿ ಇದು ಬಿಜೆಪಿಗೆ ಈಗ ಟೆನ್ಷನ್, ಆತಂಕ ಶುರುವಾಗಿರುವಂಥದ್ದು ಏನಾಗಿರ್ಬೋದು. ಹಾಗಾದರೆ ಬಿಜೆಪಿಯಲ್ಲಿ ಸಿಎಂ ಕ್ಯಾಂಡಿಡೇಟೇ ಇಲ್ವಾ, ಅಥವಾ ಸಮರ್ಥ ನಾಯಕನೇ ಇಲ್ವಾ ಅನ್ನುವಂಥ ಚರ್ಚೆ, ಅಥವಾ ಮಗನ ಭವಿಷ್ಯದ ದೃಷ್ಟಿಯಿಂದ ವಾಪಸ್ ಬರ್ತಿದ್ದಾರಾ, ನಾನಾ ಚರ್ಚೆಗಳು, ನಾನಾ ಪ್ರಶ್ನೆಗಳು ಉಟ್ಕೊಳ್ತಾ ಇದೆ. ಸೊ ಕುಮಾರಸ್ವಾಮಿ ಅವರ ಹೇಳಿಕೆಯ ಹಿಂದೆ ಇರುವಂಥ ಉದ್ದೇಶ ಏನು ಅಂತೇಳಿ, ಯಾಕೆ ವಾಪಸ್ ಅನ್ನುವಂಥದ್ದು ಬರಬಾರ್ದು ಅಂತೇನಿಲ್ಲ, ಬಟ್ ಕೇಂದ್ರದಲ್ಲಿ ಎಂಥ ದೊಡ್ಡ ಸ್ಥಾನ ಇರಬೇಕಾದ್ರೆ ರಾಜ್ಯದ ಕಡೆ ಮುಖ ಮಾಡೋದು ಯಾಕೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ ರಾಜಕಾರಣದ ಬಗ್ಗೆ. ಅದಕ್ಕೆ ಸರಿಯಾಗಿ ತಿರುಗೇಟನ್ನು ಕೊಟ್ಟಿರುವಂಥದ್ದು ಪ್ರಿಯಾಂಕ್ ಖರ್ಗೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ನಾನು ರಾಜಕಾರಣದಲ್ಲಿ ಇದ್ದೇನೆ, ನಾನು ಎಲ್ಲಿರಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡೋರು ರಾಜ್ಯದ ಜನತೆ. ಇವತ್ತು ಮೈತ್ರಿಯ ಒಂದು ಒಪ್ಪಂದ ನಾವೇನು ಮಾಡ್ಕೊಂಡಿದ್ದೇವೆ, ಮೈತ್ರಿಯ ಒಪ್ಪಂದದಲ್ಲಿ ಒಂದು ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಕೊಡದೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ತರಬೇಕು ಅನ್ನೋದು ವೈಯಕ್ತಿಕವಾಗಿ ನನ್ನ ಉದ್ದೇಶ ಇದೆ, ನನ್ನ ವೈಯಕ್ತಿಕವಾದ ಉದ್ದೇಶ. ಇವತ್ತು ರಾಜ್ಯದ ಆಡಳಿತ ಯಾವ ರೀತಿ ನಡೀತಾ ಇದೆ ಹಲವಾರು ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೇನೆ. ಒಂದು ಒಳ್ಳೆಯ ಸರ್ಕಾರ ತಂದು ಜನತೆ ನೆಮ್ಮದಿಯಿಂದ ಇರಬೇಕು. ಆ ನಿಟ್ಟಿನಲ್ಲಿ ನಾಡಿನ ಜನತೆ ನಾನು ಯಾವ ಸ್ಥಾನದಲ್ಲಿ ಇರಬೇಕು ಅನ್ನೋದು ತೀರ್ಮಾನ ಮಾಡೋದು ಅವರು, ನನ್ನ ಕೈಲಿಲ್ಲ. ಆದರೆ ರಾಜ್ಯದ ರಾಜಕಾರಣದಿಂದ ನಾನು ದೂರ ಸರಿತೀನಿ ಅಂತಕ್ಕಂಥದ್ದು ಯಾರಾದರೂ ತಿಳ್ಕೊಂಡಿದ್ರೆ ದೂರ ಸರಿಯತಕ್ಕಂಥ ಪ್ರಶ್ನೆ ಇಲ್ಲ. ರಾಜ್ಯದ ರಾಜಕಾರಣದಲ್ಲೂ ಇರ್ತೀನಿ. ಕೇಂದ್ರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಏನೊಂದು ಹುದ್ದೆ ಕೊಟ್ಟಿದ್ದಾರೆ, ಆ 2 ಇಲಾಖೆಯಲ್ಲಿ ದೇಶದಲ್ಲಿ ಪ್ರಾಮಾಣಿಕವಾಗಿ ನನ್ನ ಕೈಲಿದ್ದ ಮಟ್ಟಿಗೆ 2 ಇಲಾಖೆಯಿಂದ ಒಳ್ಳೆಯ ಉತ್ತಮವಂತ ಕೆಲಸಗಳನ್ನು ಮಾಡಲಿಕ್ಕೆ ಈಗಾಗಲೇ ಒಂದು ಫೌಂಡೇಶನ್ ಏನು ಹಾಕಿದ್ದೇನೆ. ಮಾಡಲಿ, ಯಾಕೆ ಕೇಂದ್ರದಲ್ಲಿ ಸ್ಥಾನಮಾನ ಕೊಡಲ್ಲ ಅಂತ. ಇಟ್ ಇಸ್ ಹಿಸ್ ವಿಶ್, ನಾವ್ಯಾಕೆ ಕಮೆಂಟ್ ಮಾಡಬೇಕು.
ಅವರು ಪಂಚಾಯತ್ ಚುನಾವಣೆ ಮಾಡ್ತಾರ, ಪಾರ್ಲಿಮೆಂಟ್ ಚುನಾವಣೆ ಮಾಡ್ತಾರ. ಅದು ಅವರ ಇಟ್ ಈಸ್ ಹಿಸ್ ಪಾರ್ಟೀಸ್ ಕಾಲ್ ಅಂಡ್ ಇಟ್ ಈಸ್ ಹಿಸ್ ಪರ್ಸನಲ್ ಚಾಯ್ಸ್. ಅದಕ್ಕೆ ನಮಗೇನ್ ಸಂಬಂಧ? ಇಲ್ಲಿ ಆಗ್ಲೇ JDS ನಿರ್ಣಾಮ ಆಗ್ತಾ ಇದೆ. JDS ಪಕ್ಷವನ್ನ ಲೀಸಿಗೆ ಕೊಟ್ಬಿಟ್ಟಿದ್ದಾರೆ ಬಿಜೆಪಿಗೆ. ಈಗ ಅವ್ರ ಸಂಬಂಧಿಕರೇ ಹೋಗ್ಬಿಟ್ಟು ಬಿಜೆಪಿ ಟಿಕೆಟ್ ತಗೊಂಡು ನಿಲ್ತಾರೆ ಅಂದ್ರೆ ಆ ಪಕ್ಷ ಎಷ್ಟು ಮಟ್ಟಿಗೆ ಬೆಳೀತಾ ಇದೆ ಅಂತ ನೀವೇ ಯೋಚನೆ ಮಾಡಬೇಕು. ಈ ವಿಚಾರ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ಟಾಕ್ಸಿಕ್ ಟೀಸರನ್ನು ನೋಡಿರ್ತೀರಿ. ಅದೇ ರೀತಿಯಾಗಿ ಕುಮಾರಸ್ವಾಮಿ ಅವರು ಒಂದು ಹೊಸ ಟ್ರೇಲರನ್ನು ಬಿಟ್ಟಿದ್ದಾರೆ. ಒಂದು ಟೀಸರ್ ಥರನೇ ಅದು. 2028ಕ್ಕೆ ಯಾವ ರೀತಿಯ ಯಾರು ಬರ್ತಾರೆ, ಕುಮಾರಸ್ವಾಮಿ ವಾಪಸ್ ಬರ್ತಾರೆ ಇಲ್ಲ ಅಂಥೇಳಿ. ಸೊ ಹಂಗಾಗಿ ಒಂಥರ AI ಮುಖಾಂತರ ಕುಮಾರಸ್ವಾಮಿ ಅವರ ಎಂಟ್ರಿ ಹೇಗಿರುತ್ತೆ ಅನ್ನೋದು ಈಗ ಸಂಚಲನ ಸೃಷ್ಟಿಯಾಗಿದೆ. ಒಂದ್ಸಲ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. We want to loot this state peacefully. Do you think he'll return to state politics? I don't think so. Wait. He wasn't supposed to be here. Daddy is home. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ AP ವಕ್ತಾರರಾಗಿರುವಂಥ ಸತ್ಯವಾಣಿ ಅವರು ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ HD ಅವರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು JDS ವಕ್ತಾರರು ಉಮೇಶ್ ಗೌಡ್ರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು BJP ವಕ್ತಾರರಾಗಿರುವಂಥ ದಿಲೀಪ್ ಕುಣಿಗಲ್ ಅವರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್ ದರ್ಶನ್ ಅವರು, ನಾನು ನಿಮ್ಮ ಹತ್ರನೇ ಬರ್ತೀನಿ. ಕೇಂದ್ರದಲ್ಲಿ ಒಳ್ಳೆ ಸ್ಥಾನಮಾನ ಇದ್ದರೂ ಕೂಡ, ಎಲ್ಲ ರೀತಿ ವ್ಯವಸ್ಥೆ ಇದ್ದರೂ ಕೂಡ ಮತ್ತೆ ರಾಜಕಾರಣಕ್ಕೆ ವಾಪಸ್ ರೀಎಂಟ್ರಿ ಕೊಡ್ತೀನಿ ಅನ್ನುವಂಥ HD ಅವರ ಹೇಳಿಕೆ ಏನಿಸುತ್ತೆ ನಿಮಗೆ? ನೋಡಿ, ಇವಾಗ JDSನ ಸ್ಥಿತಿ 18 ಸೀಟು. ಮುಂಬರುವಾಗ ಅವರು ಏನಾರು ನೆಕ್ಸ್ಟ್ ಬರ್ತಾರೆ ಅಂತಂದರೆ ಡಬಲ್ ಡಿಜಿಟು ಅವರು ದಾಟಲ್ಲ ಅನ್ನುವಂಥದ್ದು ವಾಸ್ತವಾಂಶ ನಮಗೆ ಗೊತ್ತಿರೋದೆ. ವಿರೋಧ ಪಕ್ಷದಲ್ಲೂ ಕೂತ್ಕೊಳ್ಳುವಂಥ ಅರ್ಹತೆ ಈಗಲೂ ಇಲ್ಲ, ಮುಂದೇನು ಅಂದರೆ ಸಂಖ್ಯಾಬಲದಲ್ಲಿ ನಾ ಹೇಳ್ತಾ ಇರ್ತಕ್ಕಂಥ, ವ್ಯಕ್ತಿಗತವಾಗಿ ನಾನು ಟೀಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆಗ ನೆಕ್ಸ್ಟ್ ಬರುವಾಗ ಅವರ ಸಂಖ್ಯೆಗಳನ್ನ ಅವರು 10 ಒಳಗಡೆ ಲೆಕ್ಕ ಹಾಕೋದಕ್ಕಿಲ್ಲಲ್ಲ ಅನ್ನುವಂಥದ್ದು ಒಂದು ವಿಚಾರ. ಸರ್, ಇವತ್ತು ದೇವೇಗೌಡರ ಕುಟುಂಬ ಉದಾಹರಣೆ, ಎಲ್ಲೆಲ್ಲಿ ಅಧಿಕಾರದ ವ್ಯಾಪ್ತಿಗಳಿರ್ತದೆ, ಎಲ್ಲೆಲ್ಲಿ ಒಂದು ಸ್ಥಾನಮಾನಗಳು ಸಿಗ್ತದೆ, ಆ ಎಲ್ಲ ಆಯಕಟ್ಟಿನ ಜಾಗಗಳಿಗೆ ಹೋಗಿ ಬಂದಿರತಕ್ಕಂಥ ಇತಿಹಾಸವನ್ನು ನಾವು ನೋಡಲೇಬೇಕಾಗ್ತದೆ. ಸರ್, ಉದಾಹರಣೆ, ಮಾನ್ಯ ಶ್ರೀ HD ದೇವೇಗೌಡರು ಹೊಳೆನರಸೀಪುರದಿಂದ ಅವ್ರ ರಾಜಕೀಯ ಜೀವನ ಶುರು ಮಾಡಿ, ತದನಂತರ ಹಾಸನಕ್ಕೆ ಬಂದು, ಅಲ್ಲಿಂದ ಕನಕಪುರ ಬಂದು, ತದನಂತರ ಮತ್ತೆ ಹಾಸನಕ್ಕೆ ಹೋಗಿ ಮತ್ತೆ ತುಮಕೂರಿಗೆ ಬಂದರು. ಇದೇ ಕುಮಾರಸ್ವಾಮಿಯವರು ಇಲ್ಲಿ ಸಾತ್ನೂರು ಆಗಿರ್ಬೋದು, ಅಥವಾ ಕನಕಪುರ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಅಥವಾ ಅನಿತಕ್ ಅವರು ಮಧುಗಿರಿ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, ಅಥವಾ ಅವ್ರ ಮಗ ಮಂಡ್ಯ, ರಾಮನಗರ, ಚನ್ನಪಟ್ಟಣ, ಈ ರೀತಿ. ಆದರೆ ನೀವು ಇಷ್ಟು ಕಡೆ ಎಲ್ಲ ಹೋಗಿ ಸುತ್ತಿದ್ದೀರಲ್ವ, ನಾ ಹೇಳೋದು ಈಗ ನೀವು ಅಲ್ಲಿಂದ ಇಲ್ಲಿ ಬಂದು ಏನು ಮಾಡ್ತೀರಿ ಅನ್ನೋದಕ್ಕಿಂತ ಎಲ್ಲ ಕ್ಷೇತ್ರಗಳಲ್ಲಿ ನಿಮ್ಮ ಕೊಡುಗೆ ಏನು, ನಿಮ್ಮ ಸಾಕ್ಷಿ ಗುಡ್ಡೆ ಏನು ಅನ್ನುವಂಥ ಒಂದು ವಿಚಾರ. ಸರ್, ಈಗ ನಾನು ರಾಜ್ಯಕ್ಕೆ ಬರ್ತೀನಿ ಅಂತ ಘನವೆತ್ತ ಉಕ್ಕಿನ ಸಚಿವರು ಹೇಳ್ತಾ ಇದ್ದಾರಲ್ಲ, ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರೇ, ನೀವು ಮಂಡ್ಯದ ಸಂಸದರಾಗಿದ್ದೀರಲ್ವಾ, ಇವತ್ತು ನೀವು ಉಕ್ಕಿನ ಸಚಿವರಾಗಿದ್ದೀರಲ್ವಾ, ನಿಮ್ಮಿಂದ ಇಡೀ ದೇಶಕ್ಕೆ ಒಂದು 12 ವಿಶೇಷ ಕೈಗಾರಿಕಾ ಘಟಕಗಳು ಹೋಯ್ತಲ್ವಾ, ಕೊನೆ ಪಕ್ಷ ಕರ್ನಾಟಕಕ್ಕೊಂದು ಘಟಕ ತಂದು ಹೇಳಿ, ಎಸ್ ನಾನು ಬರ್ತಾ ಇದ್ದೀನಿ, ನಾನು ಇಂದೊಂದು ಕೊಡುಗೆ ಕೊಟ್ಟಿದ್ದೆ ಅಂತೇಳಿ ನಾವೇನೋ ಕೇಳ್ಬೋದಿತ್ತು. ಸರ್, ಇವರು ಹೇಳ್ತಾ ಇದ್ರು ನಮ್ಗೆ ಯಾರು ಜಾಗ ಕೊಡ್ತಾ ಇಲ್ಲ, ಸ್ಪಂದನೆ ಮಾಡ್ತಾ ಇಲ್ಲ ಅಂತ. ಅವರ ಸಂಸತ್ ಕ್ಷೇತ್ರದಲ್ಲಿ 100 ಎಕರೆ ಜಮೀನು ಕೊಟ್ಟಿದ್ದೀವಿ, ಒಂದು ಯಾವ್ದಾದ್ರು ಉದ್ಯೋಗ ತನ್ನಿ, ಕೈಗಾರಿಕೆ ತಾ ಬನ್ನಿ ಅಂತ. ಒಂದು ಇವತ್ತು ಅವ್ರು ತರ್ದೇನೆ ನಾನು ಊರಿಗೆ ಬರ್ತಾ ಇದ್ದೀನಿ ಅಂತಂದ್ರೆ, ಊರು ಬಿಟ್ಟು ಯಾವುದೋ ಊರಿಗೆ ಹೋಗಿ, ಉದಾಹರಣೆ ಸರ್, ನೀವು ತಿರುಪತಿಗೆ ಹೋಗ್ತೀರಾ, ತಿರುಪತಿಗೆ ಹೋದೇ ಬಂದೆ ಅಂದ್ರಲ್ಲ, ನೀವು ತಿರುಪತಿಗೆ ಹೋಗಿ ಬರ್ತಾ ಲಾಡು ತಂದು ಊರಿಗೆಲ್ಲ ಅಂತಾಗ ಜನನು ಹೇಳ್ತಾರೆ, ಓ ಏನಪ್ಪ ನಮಗೆಲ್ಲ ಲಾಡು ಕೊಟ್ಟರು. ಕೇಂದ್ರ ಸಚಿವ ಅಲ್ಲ, ಅದು ಒಂದು ಭಕ್ತಿ ಭಾವನೆ. ಕೇಂದ್ರ ಸಚಿವರಾಗಿ ನಿಮ್ಮ ಕೊಡುಗೆ ಊರಿಗೇನು ಅಂತ. ಸರ್, ಇವತ್ತು HMT ಬಗ್ಗೆ ಇವ್ರು ಏನ್ ಮಾಡಿದ್ದಾರೆ, ಅಥವಾ ಭದ್ರಾ ಉಕ್ಕಿನ ಕೈಗಾರಿಕೆ ಬಗ್ಗೆ ಇವ್ರು ಏನ್ ಮಾಡಿದ್ದಾರೆ, ಅಥವಾ ಇವತ್ತು ಮಂಡ್ಯದ್ದೇ ಮೈ ಶುಗರ್ಸ್ಗೆ ನಮ್ಮ ರಾಜ್ಯ ಸರ್ಕಾರ 100 ಕೋಟಿ ಕೊಟ್ಟಿದ್ದೀವಲ್ವಾ. ಕುಮಾರಸ್ವಾಮಿಯವರ ಇಂಥ ಕೊಡುಗೆಯನ್ನ ನಾನು ಕೇಂದ್ರ ಸಚಿವರಾಗಿ
ಒಂದು ಉದ್ಯೋಗ ಕೊಟ್ಟಿದ್ದೀನಿ ಅಥವಾ ಒಂದು ಕೈಗಾರಿಕೆ ಆಯಿತು ಸರ್, ಅವರಿಗೇನೋ ಅಲ್ಲಿ ಮೋದಿಯವರು ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ ಅಂತ ಕಾಣುತ್ತೆ, ಅದಕ್ಕೆ 12 ಕೈಗಾರಿಕೆ ಘಟಕಗಳು ಬೇರೆ ಬೇರೆ ರಾಜ್ಯಕ್ಕೆ ಹೋದು ಆಯಿತು. ಇವತ್ತು ಒಂದು ಪ್ರಾದೇಶಿಕ ಪಕ್ಷ ಅಂದಾಗ ಪ್ರಾದೇಶಿಕತೆ ಬದ್ಧತೆ ಅನ್ನುವಂಥದ್ದು ರಾಜ್ಯಕ್ಕೆ ಸೈದ್ಧಾಂತಿಕವಾಗಿ ಬೇಕಾಗ್ತದಲ್ವಾ. ಇವತ್ತು ರಾಜ್ಯಕ್ಕೆ ಬರಬೇಕಾದಂತಹ 18,400 ಕೋಟಿ ರೂಪಾಯಿ ಯಾವುದು ಬರದ್ದು ಪರಿಹಾರದಲ್ಲಿ ನಾವು ಸುಪ್ರೀಂ ಕೋರ್ಟಿಂದ 3,400 ಕೋಟಿ ರೂಪಾಯಿ ತಂದ್ವಲ್ಲ, ಕುಮಾರಸ್ವಾಮಿ ಅವರಿಗೆ ಪ್ರಾದೇಶಿಕತೆ ಇದ್ರೆ ನಮ್ಮ 15,000 ಕೋಟಿ ರೂಪಾಯಿ ಪರಿಹಾರ ಬಾಕಿಯನ್ನ ಕೇಳಬೇಕಿತ್ತಲ್ವಾ. ನಾವು ನೆರೆಗೆ 12,257 ಕೋಟಿ ಕೇಳಿದಾಗ ನಮಗೆ ಬಂದಿರೋದು 252 ಕೋಟಿ ಅಲ್ವಾ. ಕುಮಾರಸ್ವಾಮಿ ಅವರಿಗೆ ಪ್ರಾದೇಶಿಕತೆ ನಾಡಿನ ಬಗ್ಗೆ ಕಾಳಜಿ ಇದ್ರೆ ಅದರ ಪರಿಹಾರದ ವಿಚಾರ ಕೇಳಬೇಕಿತ್ತಲ್ವಾ. 14-15ನೇ ಹಣಕಾಸು ಆಯೋಗದ ಹಣ ನಮಗೆ ಸಾವಿರಾರು ಕೋಟಿ ಬರಬೇಕಲ್ವಾ. ಒಂದು ದಿನ ಆದ್ರೂ ಅವರು ಪ್ರಶ್ನೆ ಮಾಡಿದಾರ ಸರ್? ಇವತ್ತು ಕರ್ನಾಟಕಕ್ಕೆ ಬಜೆಟ್ ಅಲ್ಲಿ ಘೋಷಣೆ ಆಯ್ತಲ್ವಾ, ಯಾವುದು ಪೆರಿಪಲ್ ರಿಂಗ್ ರೋಡ್ಗೆ 3,000 ಕೋಟಿ, ಭದ್ರಾ ಮೇಲ್ದಂಡೆಗೆ 5,400 ಕೋಟಿ, ಹಾಗೆ ಕೆರೆಕಟ್ಟೆ ಅಭಿವೃದ್ಧಿಗೆ 3,000 ಕೋಟಿ. ಅದ್ರ ಬಗ್ಗೆನೂ ಇವ್ರು ಪ್ರಶ್ನೆ ಮಾಡ್ಬೇಕಲ್ಲ. ಏನು ತ್ಯಾಜ್ಯ ವಿಲೇವಾರಿ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರಲ್ಲ, 940 ಕೋಟಿ ರೂಪಾಯಿ ಹಣ ನಮ್ಮ ರಾಜ್ಯಕ್ಕೆ ಬೆಂಗಳೂರಿಗೆ ಬರಬೇಕಲ್ಲ ಕೇಂದ್ರ ಸರ್ಕಾರದಿಂದ. ಅದ್ರ ಬಗ್ಗೆ ಏನಾದ್ರು ಧ್ವನಿ ಎತ್ತಿ, ಹೌದು ನಾವು ಈ ಮಣ್ಣಿನ ಮಗ, ನಾನು ರೈತನ ಮಗ, ಅದೇನೇನೋ ಹೇಳ್ತಾರೆ ಸ್ಲೋಗನ್ಸು. ಎಸ್, ಸಾಯಿಲ್ ಆಫ್ ಸನ್ನವರೇ, ನೀವೇನಾದ್ರೂ ಕೇಂದ್ರದಲ್ಲಿ ನಾಡಿನ ಧ್ವನಿಯಾಗಿ, ನಾಡಿನ ಪರವಾಗಿ, ನಾಡಿಗೆ ಏನಾದರೂ ಕೈಗಾರಿಕೆ ಕೊಟ್ಟು ಏನಾದರೂ ಶಿಥಿಲಾವಸ್ಥೆ ಇರ್ತಕ್ಕಂಥ ಕೈಗಾರಿಕೆಗಳನ್ನ ಮೇಲೆತ್ತೇನಾದ್ರು ನೀವು ಬಂದಿದ್ರೆ, ಹೇಳಿದ್ರೆ, ಕೇಳಿದ್ರೆ ಅದಕ್ಕೊಂದು ತೂಕ ಇರ್ತಾ ಇತ್ತು. ನೀವು ಸಂಸತ್ತಲ್ಲೂ ಧ್ವನಿ ಆಗಲಿಲ್ಲ, ನಾಡಿನ ಏನು ನಮ್ಮ ಕನ್ನಡ ನಾಡಿನ ತೆರಿಗೆ ಬಗ್ಗೆ ನೀವು ಧ್ವನಿ ಆಗಲಿಲ್ಲ, ನಾಡಿಗೆ ಋಣ ತೀರಿಸುವಂಥ ಕೆಲಸವನ್ನು ಕುಮಾರಸ್ವಾಮಿ ಅವರು ಮಾಡಿಲ್ಲ. ಹಾಗಾಗಿ ನೀವು ಬಂದ್ರಷ್ಟು ಬಿಟ್ರಷ್ಟು. ಇಲ್ಲೇನಾದ್ರು ಇತ್ತು ಅಂತಂದ್ರೆ BJP ಅವರು ಮೈತ್ರಿ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಇದಕ್ಕೆ ಸಂಬಂಧನೇ ಇಲ್ಲ. ಆದರೆ ನಾನು ಆರ್ಥಿಕವಾಗಿ ಆದಂಥ ಹೊರೆಗಳ ಬಗ್ಗೆ ಕುಮಾರಸ್ವಾಮಿ ಅವರು ಯಾಕೆ ಧ್ವನಿ ಎತ್ತಿಲ್ಲ, ಯಾಕೆ ಕೈಗಾರಿಕೆ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆಯನ್ನು ಮಾಡ್ತೀನಿ ಸರ್. ನೀವು ಹೇಳ್ತಾ ಇದ್ರಿ ಬಿಜೆಪಿಗೆ ಕುತ್ತು ಬರುತ್ತೆ ಅಂತ ನೀವು ಹೇಳ್ತಾ ಇವತ್ತು ಮೈತ್ರಿ ಬಗ್ಗೆನೇ ಮಾತಾಡಕ್ಕೆ ರೆಡಿ ಇಲ್ಲ ಸರ್. ಉಮೇಶ್ ಗೌಡ್ರೆ, ಉದ್ದೇಶ ಏನಿರ್ಬೋದು? ಮತ್ತೆ ರಾಜಕಾರಣಕ್ಕೆ ವಾಪಸ್ ಬರ್ತೀನಿ ಅನ್ನೋ ಉದ್ದೇಶ ಏನಿರ್ಬೋದು ಕುಮಾರಸ್ವಾಮಿ ಅವ್ರದ್ದು ಅಂತ? ಈ ರಾಜ್ಯದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಮತ್ತೆ 2028ಕ್ಕೆ ಅಧಿಕಾರಕ್ಕೆ ಬರದಂತೆ ನೋಡ್ಕೊಳ್ಳೋಂಥದ್ದು ಒಂದು ದೊಡ್ಡ ವಿಚಾರ ನಮ್ಮ ಮುಂದೆ ಸವಾಲಿದೆ. ಇವತ್ತು 136 ಸೀಟನ್ನು ತಗೊಂಡು ಇವರು ಇಡೀ ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದಾರೆ. ಒಂದು ಗುಂಡಿ ಮುಚ್ಚಕ್ಕಾಗಲಿಲ್ಲ. ನಮ್ಮ ಕುಮಾರಣ್ಣವರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ವಿವರವಾಗಿ ಹೇಳಿದ್ದಾರೆ. ಇವತ್ತು ರೈತರ ಸಾಲ ತೀರ್ಸೋಕ್ಕಾಗಲಿಲ್ಲ, ಅನೇಕ ಯೋಜನೆಗಳನ್ನು ಕೊಡೋಕ್ಕಾಗಲಿಲ್ಲ, ಬಿಟ್ಟಿ ಭಾಗ್ಯಗಳ ಹೆಸರಿನಲ್ಲಿ ಇಡೀ ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಅಜೆಂಡಾ ಅದು. ಅವ್ರು ಯಾರು ನಮಗೆ ಕೇಳಕ್ಕೆ? ನೀವು ರಾಜ್ಯಕ್ಕೆ ಬರಬೇಡಿಂದ ಅವ್ರು ಯಾರು? ಕಾಂಗ್ರೆಸ್ನವ್ರು ಯಾಕೆ ಕೇಳಬೇಕು? ವಾಟ್ ಇಸ್ ಇಸ್ ರೈಟ್ಸ್? ಬಟ್ ಯೂಸ್ ಇಲ್ಲ ಅಂತ ಅಲ್ಲ ಅವ್ರು ಅಲ್ಲಲ್ಲ ಬಂದ್ರು ಬೆಸ್ಟ್ ಅಂತ ಅವ್ರು ಅಲ್ಲ ಸರ್, ಅವರು ನಾಚಿಕೆ ಆಗಬೇಕು. 136 ಸೀಟ್ ಪೆನ್ನು ಪೇಪರ್ ಕೊಡಿ ಅಂತ ಹೇಳಿ ಊರು ಸುತ್ತ ಎಲ್ಲ ಕೇಳ್ಕೊಂಬಂದವ್ರು ಇವತ್ತು ಒಬ್ರು ಮುಖ್ಯಮಂತ್ರಿ ಆಗಕ್ಕಾಗಲಿಲ್ಲ. ನಾವು 18 ಸೀಟ್ ತೊಗೊಂಡಿದ್ದು, 40 ಸೀಟ್ ತೊಗೊಂಡಿದ್ದು, 60 ಸೀಟ್ ತೊಗೊಂಡಿದ್ವು. 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಯಾರು? ನಮ್ಮ ಕುಮಾರಣ್ಣ. ಅದು BJP ಜೊತೆ ಮೈತ್ರಿ ಆಗಿರ್ಬೋದು, ಕಾಂಗ್ರೆಸ್ನ ಜೊತೆ ಮೈತ್ರಿ ಆಗಿರ್ಬೋದು. ಮುಖ್ಯಮಂತ್ರಿ ಆದ್ರೆ ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದಾರೆ. ಆ ಒಳ್ಳೆ ಆಡಳಿತವನ್ನು ಕೊಟ್ಟರೆ, ಜನಪರ ಆಡಳಿತವನ್ನು 20 ತಿಂಗಳು BJP ಜೊತೆ ಇದ್ದಂಥ ಸಂದರ್ಭದಲ್ಲಿ, 18 ತಿಂಗಳು ಇವ್ರ ಜೊತೆ ಇದ್ದ ಸಂದರ್ಭದಲ್ಲಿ ಆ ಒಳ್ಳೆ ಸರ್ಕಾರವನ್ನು ಮತ್ತೆ ಕೊಡಬೇಕು ಅಂತ ಒಂದು ಇಂಗಿತ ಕುಮಾರಣ್ಣವ್ರಿಗಿದೆ, ನಮ್ಮ ಪಕ್ಷಕ್ಕಿದೆ, ಮತ್ತು ಕಾರ್ಯಕರ್ತರ ಒತ್ತಡವೂ ಸಹ ಇದೆ. ಅವರು ರಾಜ್ಯ ರಾಜಕಾರಣಕ್ಕೆ ಬರಬೇಕು. ಮತ್ತು ಇಲ್ಲಿ ನಮ್ಮ ರಾಜ್ಯ ರಾಜಕಾರಣದಲ್ಲಿ ಜನತಾ ಪರಿವಾರ ಸರ್ಕಾರ ಅಂತಂದರೆ ಜನತಾ ಪಕ್ಷದ ನಮ್ಮ ಏನು BJP ಜೊತೆ ಇದೆ ಮೈತ್ರಿ ಸರ್ಕಾರವನ್ನು ಮತ್ತೆ ತರಬೇಕು ಅನ್ನೋ ಒಂದು ಉದ್ದೇಶವನ್ನು ನಾವು ಮಾಡ್ಕೊಂಡಿದ್ವಿ. ಆಮೇಲೆ ಈಗ ಇವತ್ತೇನಾಗಿದೆ ರಾಜ್ಯದಲ್ಲಿ ಅಂತಂದರೆ ನೀವು ನೋಡಿದ್ದೀರಿ, 1977 ನಂತರ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಬಂದ ನಂತರ ಇಡೀ ರಾಷ್ಟ್ರದಲ್ಲಿ ಜನತಾ ಪರಿವಾರ ಸರ್ಕಾರ ಬಂತು. ಮೊರಾರ್ಜಿ ದೇಸಾಯಿ ಆಗಿದ್ರು, VP ಸಿಂಗ್ ಆದರು, IK ಗುಜ್ರಾಲ್ ಆದರು, ದೇವೇಗೌಡರಾದರು. ಅದಾದಮೇಲೆ ಉತ್ತಮವಾದ ಸರ್ಕಾರ ನಮ್ಮ ಇಡೀ ರಾಷ್ಟ್ರದಲ್ಲಿ ಕೊಟ್ಟಿದ್ದಾರೆ, ಎಗೇನೆಸ್ಟ್ ಕಾಂಗ್ರೆಸ್ ಆಯ್ತಾ. ಅದಾದಮೇಲೆ ರಾಜ್ಯದಲ್ಲೂ ಅಷ್ಟೇ ಸನ್ಮಾನ್ಯ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಅವಧಿಯಲ್ಲಿ ಆಗಿರ್ಬೋದು, ಅದಾದಮೇಲೆ ಸನ್ಮಾನ್ಯ ಬೊಮ್ಮಾಯಿ ಅವರ ಅವಧಿಯಲ್ಲಾಗಿರ್ಬೋದು, ಸನ್ಮಾನ್ಯ ದೇವೇಗೌಡರ ಅವಧಿಯಲ್ಲಾಗಿರ್ಬೋದು, JH ಪಟೇಲ್ರ ಅವಧಿ ಆಗಿರ್ಬೋದು. ತದನಂತರ BJP ಜೊತೆ ಮೈತ್ರಿ ಮಾಡ್ಕೊಂಡಂಥ ಸಂದರ್ಭದ ಸಹ ಜನತಾ ಸರ್ಕಾರ ಕುಮಾರಣ್ಣ ನೇತೃತ್ವದ ಅವಧಿಯಲ್ಲಿ ಒಳ್ಳೆ ಜನಪರ ಆಡಳಿತವನ್ನು ಕೊಟ್ಟಿದೆ. ಆ ಕಾರಣಕ್ಕೋಸ್ಕರವಾಗಿ ಮತ್ತೆ ಈ ಸರ್ಕಾರಕ್ಕೆ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಜನತಾ ಪರಿವಾರ ಸರ್ಕಾರ ಅಂದರೆ ಒಳ್ಳೆ ಆಡಳಿತವನ್ನು ಕೊಡಬೇಕು. ಕುಮಾರಣ್ಣವ್ರ ಸರ್ಕಾರದಲ್ಲಿ ನೀವು ಆಗಿರೋದು ನೋಡಿದ್ದೀರಾ. ಈಗ ರೈತರ ಬಗ್ಗೆ ಅವ್ರಿಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಈ ಕಾಂಗ್ರೆಸ್ ಸರ್ಕಾರಕ್ಕೆ, ಆಯ್ತಾ. ಆಮೇಲೆ ಅಲ್ಪಸಂಖ್ಯಾತ ವರ್ಗದ ಬಗ್ಗೆ ಅವರಿಗೆ ಕಾಳಜಿನೇ ಇಲ್ಲ, ಹಿಂದುಳಿದ ವರ್ಗದ ಬಗ್ಗೆ ಕಾಳಜಿನೇ ಇಲ್ಲ. ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಕುರ್ಚಿ ಕಾದಾಟದಲ್ಲೇ ಸಿದ್ದರಾಮಯ್ಯ ವರ್ಸಸ್ ಇವರು. ನಮ್ಮ ಕುಮಾರಣ್ಣ ಸ್ಪಷ್ಟವಾಗಿ ಹೇಳಿದ್ದಾರೆ, ಸರಿಯಾಗಿ ಹೇಳಿದ್ದಾರೆ, ಇದೊಂದು ಲೀಸ್ ಸರ್ಕಾರ ಅಂತೇಳಿ. ಇವತ್ತು ನಮ್ಮನ್ನು ಟೀಕೆ ಮಾಡಕ್ಕೆ ಬರ್ತಾರೆ ಯಾರು? ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಸಹೋದರ ಸನ್ಮಾನ್ಯ DK ಸುರೇಶ್ ಅವರು ಏಕವಚನದಲ್ಲಿ ಮಾತಾಡಿಸ್ತಾರೆ. ಅವ್ರು ನಾಲ್ಗೆ ಬಿಗಿಹಿಡಿದು ಮಾತಾಡಬೇಕು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ವೈಯಕ್ತಿಕ ದ್ವೇಷ ಬೇರೆ, ಜಾತಿಯ ದ್ವೇಷ ಬೇರೆ, ಆದರೆ ಒಬ್ಬ ರಾಜ್ಯದ ಘನವೆತ್ತ ಮಾಗಿ ಮುಖ್ಯಮಂತ್ರಿಯನ್ನು ನೀನು ತಾನು ನಮ್ಮ ಮಟ್ಟ ಮಾತಾಡ್ತಾರೆ. ಇವತ್ತು ಅವರ ಸಂಸ್ಕೃತಿ ಮತ್ತು ಅವರ ಆಚಾರ ವಿಚಾರಗಳನ್ನು ತೋರಿಸ್ತದೆ. ಅವರಿಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ, ದಂಡಯಾತ್ರೆ ಮಾಡ್ತಾ ಇದ್ದಾರೆ. ಇವತ್ತು ಅವ್ರ ಅಣ್ಣ ಸಹೋದರರು ಇವತ್ತು ಅವ್ರಿಗೆ 136 ಸೀಟ್ ತೊಗೊಂಡು ರಾಜ್ಯದ ಮುಖ್ಯಮಂತ್ರಿ ಯಾಕಾಗಲಿಲ್ಲ ಅಂತಂದರೆ ನಾಚಿಕೆ ಆಗಬೇಕು. ಅವ್ರು ನಮ್ಮ ಬಗ್ಗೆ ಏನು ಟೀಕೆ ಮಾಡೋದು ಆಯ್ತಾ. ಒಂದು ಇವತ್ತೇನಾಗಿದೆ ರಾಜ್ಯದಲ್ಲಿ,
ಯಾವ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಅನೇಕ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ರಾಜ್ಯ ಸರ್ಕಾರದ ದುಡ್ಡೇ ಇಲ್ಲ ಇಲ್ಲಿ. ಬಜೆಟ್ ಇವತ್ತೇನು ಮಂಡನೆ ಮಾಡಕ್ಕೆ ಹೊರಟಿದ್ದಾರೆ, ಇವತ್ತು ಯಾವ ಆಧಾರದ ಮೇಲೆ ಮಾಡ್ತಾರೆ? ಇದು ಸಾಲದ ಸರ್ಕಾರವಾಗಿ ನಿಂತಿದೆ. ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ನಿಲುವುದು, ಆಮೇಲೆ JDS ಬರೋದ್ರಿಂದ BJP ಅವ್ರಿಗೆ ಆತಂಕ ಆಗುತ್ತೆ ಅಥವಾ ಅಂತ ಅದನ್ನು ಸುಳ್ಳೋದು. ನಿಜವಾಗಿ ಆತಂಕ ಆಯ್ತಾ ಇರೋದು ಕಾಂಗ್ರೆಸ್ನವ್ರಿಗೆ. ಭಯ ಶುರುವಾಗಿದೆ. ಅದು ಟೀಸರ್ ನೀವು ನೋಡಿದಿರಲ್ಲ, ನಿಜ ಅದು. ಯಾಕೆ ಅಂತಂದರೆ ಕುಮಾರಸ್ವಾಮಿ ಅವರು ಇಲ್ಲಿ ಬಂದರೆ ಎಳೆ ವಿರೋಧ ಪಕ್ಷದ ಸ್ಥಾನ ನಿಂತ್ಕೊಂಡು ಇವ್ರನ್ನ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ, ಜನರ ಗಮನ ಸೆಳೀತಾರೆ ಅಂತೇಳಿ. ಹಾಗಾಗಿ ಅವ್ರು ಕುಮಾರಣ್ಣವರು ಬರೋದು ಇದು ಸಿದ್ಧ. ಎಸ್ 2028 ಒಳಗಡೆ ಬರ್ತಾರೆ ಹೇಳಿದ್ದಾರೆ. ಅದರೊಳಗೆ ಅನುಮಾನ ಏನಿಲ್ಲ. ದಿಲೀಪ್ ಸರ್, ಈಗ ಕುಮಾರಸ್ವಾಮಿ ರೀ ಎಂಟ್ರಿ ಎಲ್ಲೋ ಒಂದು ಕಡೆ ನಿಮಗೆ ತಳಮಳ ಆತಂಕ ಏನಾದರೂ ಶುರುವಾಗ್ತಿದೆಯಾ? ಖಂಡಿತ ಇಲ್ಲ ಸರ್. ಇವತ್ತು ಮಹಾರಾಷ್ಟ್ರದಲ್ಲಿ BMC ಚುನಾವಣೆಯಲ್ಲಿ ಅಥವಾ ಲೋಕಲ್ ಚುನಾವಣೆಯಲ್ಲಿ ಒಂದು ಮಹಾಯುತಿ ಏನಿತ್ತು ಅತಿ ದೊಡ್ಡ ಗೆಲುವನ್ನು ಸಾಧಿಸಿದೆ. ಕಾಂಗ್ರೆಸ್ ಮುಕ್ತವನ್ನು ಏನು ಮಾಡಬೇಕು ಅಂತ ಇದ್ವೋ ಅದನ್ನು ಆ ಗುರಿಯತ್ತ ಹೋಗ್ತಾ ಇದ್ದೀವಿ. ಅದೇ ಒಂದು ಏನು ಮೈತ್ರಿ ಮಾಡ್ಕೊಂಡಿದ್ವೋ ಆ ಮೈತ್ರಿಯ ಪ್ರಕಾರ JDS ಜೊತೆ ಹೋಗ್ತೀವಿ. ಮಾನ್ಯ ದೇವೇಗೌಡರು ಸಹ ಮೊನ್ನೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಸಹ ಜಂಟಿ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ, ನಾವೆಲ್ಲ ಲೋಕಲ್ ಚುನಾವಣೆಯಲ್ಲಿ ಜೊತೆಲಿ ಹೋಗ್ತೀವಿ ಅಂತೇಳಿ. ಕಾಂಗ್ರೆಸ್ಗೆ ಒಳಗಡೆ ತಳಮಳ ಸ್ಟಾರ್ಟ್ ಆಗಿದೆ, ಭಯ ಸ್ಟಾರ್ಟ್ ಆಗಿದೆ. ಅದೇ ಕಾರಣಕ್ಕೋಸ್ಕರ GBA ಚುನಾವಣೆ ಮಾಡ್ತಾ ಇಲ್ಲ, ಗ್ರಾಮ ಪಂಚಾಯತ್ ಚುನಾವಣೆ ಮಾಡ್ತಾ ಇಲ್ಲ, ತಾಲೂಕ್ ಪಂಚಾಯತ್ ಚುನಾವಣೆ ಮಾಡ್ತಾ ಇಲ್ಲ, ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡ್ತಾ ಇಲ್ಲ. ಇವೆಲ್ಲವನ್ನು ಮುಂದೂಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವರಿಗೆ ಭಯ ಏನು ಅಂತಂದರೆ ಮೈತ್ರಿ ಭಯ, HD ಕುಮಾರಸ್ವಾಮಿ ಅವರ ಭಯ ಮತ್ತು BJP ಭಯ. BJP ಸಾಮೂಹಿಕ ನಾಯಕತ್ವದಲ್ಲಿ ಹೋಗ್ತಾ ಇದೆ. ಸೊ ಅದು ಆ ಕಾರಣಕ್ಕೋಸ್ಕರ ಇವರು ಇಲ್ಲಿ ಎದುರ್ಕೊಳ್ತಾ ಇದ್ದಾರೆ ಒಂದು. ಮತ್ತು ಮತ್ತೊಂದೇನು ಅಂದರೆ ಸರ್, ಈಗ 2023 ಏನು ಚುನಾವಣೆ ಆಯ್ತಲ್ಲ, ಕಾಂಗ್ರೆಸ್ ಆಡಳಿತಕ್ಕೆ ಬರ್ತಲ್ಲ ಕರ್ನಾಟಕದಲ್ಲಿ, ಅದಾದಮೇಲೆ ನಡೆದಂತಹ ಚುನಾವಣೆಗಳು ನೀವು ನೋಡ್ತಾ ಬನ್ನಿ. ಛತ್ತೀಸ್ಗಢ ಚುನಾವಣೆ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ತೆಲಂಗಾಣ, ರಾಜಸ್ಥಾನ, ದೆಹಲಿ, ಬಿಹಾರ, ಮಹಾರಾಷ್ಟ್ರ, ಹರಿಯಾಣ, ಇಷ್ಟೂ ಚುನಾವಣೆಗಳನ್ನು ಸೋತಿದೆ ಕಾಂಗ್ರೆಸ್. ಅಂದರೆ ಪುಂಖಾನುಪುಂಖವಾಗಿ ಭಾಷಣ ಮಾಡ್ಕೊತ ಓಡಾಡ್ತಿದ್ದವರು, ಓಟ್ ಚೋರಿ ಅಂತ ಹೇಳ್ತಿದ್ದಂಥವರು, ಓಟ್ ಚೋರಿ ಆಗಿಬಿಟ್ಟಿದ್ದೆ ಇಡೀ ದೇಶದಲ್ಲಿ ಅಂತ ಹೇಳ್ತಿದ್ದವರು ಪದೇ ಸೋಲ್ತಾ ಇದ್ದಾರೆ. ಸೊ ಇವರು ಸೋಲಿಂದ ಕಂಗೆಟ್ಬಿಟ್ಟಿದ್ದಾರೆ. ಇವತ್ತು ಸೋಲಿನ ಸರದಾರ ಆಗಿ ಹೊರಹೊಮ್ತಾ ಇದ್ದಾರೆ. ಇವತ್ತು ಇವರಿಗೆ ಭಯ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಮೈತ್ರಿಯಿಂದ ಇವರೇನು ಅಂದ್ಕೊಂಡ್ಬಿಟ್ಟಿದ್ರು, ನಾವು 15 ಸೀಟ್ ಬಂದುಬಿಡ್ತೀವಿ, 20 ಸೀಟ್ ಬಂದುಬಿಡ್ತೀವಿ ಅಂತೇಳಿ. ಇನ್ನೇನು ಚುನಾವಣೆ 2 ತಿಂಗಳಿದೆ ಅಂತ ಅಂದಾಗ ಅಥವಾ 1 ತಿಂಗಳಿದೆ ಅಂತ ಅಂದಾಗ ಇವರು ಗೃಹಲಕ್ಷ್ಮಿ ಹಣವನ್ನು ಅಕೌಂಟ್ಗೆ ಹಾಕೋದ್ ಮುಖಾಂತರ ಜನರನ್ನು ಸೆಳಿತಕ್ಕಂಥ ಮತ ಸೆಳಿತವಂಥ ಕೆಲಸ ಮಾಡಿದ್ರೂ ಸಹ ನಾವು 18-19 ಸೀಟನ್ನು ನಾವು ಮೈತ್ರಿನಲ್ಲಿ ಗೆದ್ಕೊಂಡಿದ್ದೀವಿ. ಸೊ ಇದು ಎಲ್ಲೋ ಒಂದು ಕಡೆ ಅವರಿಗೆ ಭಯ ಸ್ಟಾರ್ಟ್ ಆಗಿದೆ. ಇಟ್ ಮೇ ಬಿ ಏನಾದರೂ ಮಾಡಿ BJP ಮತ್ತು JDS ಮಧ್ಯದಲ್ಲಿ ಕಂದಕ ಸೃಷ್ಟಿ ಮಾಡಬೇಕು, ತಂದಿಡಬೇಕು, ಇವ್ರನ್ನ ದೂರ ಇಡಬೇಕು. ಸೊ ಅದಕ್ಕೋಸ್ಕರ ಮಾಡ್ತಿರ್ತಕ್ಕಂಥ ಇವೆಲ್ಲ ಷಡ್ಯಂತ್ರಗಳು. ಯಾವುದೇ ಕಾರಣಕ್ಕೂ ನಮ್ಮ ಮೈತ್ರಿಯನ್ನು ದೂರ ಮಾಡಲಿಕ್ಕಾಗಲ್ಲ. HD ಕುಮಾರಸ್ವಾಮಿಯವ್ರದ್ದು ಮತ್ತು BJP ಅವ್ರ ಮೈತ್ರಿ ಭಾಳ ಸ್ಟ್ರಾಂಗ್ ಆಗಿದೆ, ಮುನ್ನುಗ್ತಾ ಇದೆ. ಸೊ ಆ ಕಾರಣಕ್ಕೋಸ್ಕರ ಇವರು ಎಲ್ಲ ಒಂದು ಟೀಸರ್ ಎದುರ್ಕೊಂಡ್ಬಿಟ್ಟಿದ್ದಾರಲ್ಲ ಸರ್. ನಾನೊಬ್ಬ BJP ವಕ್ತಾರ ಹೇಗೆ ಹೇಳ್ತಾ ಇದ್ದೀನಿ, ಒಂದು ಟೀಸರ್ ಇಷ್ಟೊಂದು ಭಯ ಆಗ್ಬಿಟ್ಟಿದೆಯಲ್ಲ ಕಾಂಗ್ರೆಸ್ನವ್ರಿಗೆ ಅಂತೇಳಿ. ಒಂದೇ ಟೀಸರ್ ಬಿಟ್ಟಿರ್ತಕ್ಕಂಥದ್ದು ಯಾಕೆ ಬರಬಾರ್ದು ಸರ್? ಅಭಿ ಸಿನಿಮಾ ಬಾಕಿ ಸರ್. ಅಲ್ಲ ಸರ್, ಯಾಕೆ ಬರಬಾರ್ದು? ಕುಮಾರಸ್ವಾಮಿ ಅವ್ರು ಏನು ದೇಶ ಬಿಟ್ಟು ಹೋಗಿಲ್ವಲ್ಲ, ಈ ದೇಶದ ಒಂದು ಮಂತ್ರಿ ಆಗಿದ್ದಾರೆ. ಅವ್ರು ಕರ್ನಾಟಕದವರನ್ನೇ, ಕರ್ನಾಟಕಕ್ಕೆ ಬರ್ತಕ್ಕಂಥ ಅಧಿಕಾರ ಎಲ್ಲ ಇದೆ. ಬಟ್ ಆದರೆ ಇವತ್ತು ಭಯ ಆಗಿದೆ. ಕಮಿಂಗ್ ಸೂನ್ ವಿಲ್ ಕಮ್ ಬ್ಯಾಕ್ ಫಾರ್ 2028 ಅಂದ ತಕ್ಷಣ ಎದುರ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿ BJP ಮತ್ತು JDS ಮೈತ್ರಿ ಹೋಗ್ಬಿಟ್ರೆ ನಾವು ಎಲ್ಲಿ ಸರ್ವನಾಶ ಆಗ್ಬಿಡ್ತೀವೋ ಅಂತ ಭಯ ಆಗ್ಬಿಟ್ಟಿದೆ. ಲೋಕಲ್ ಚುನಾವಣೆನೂ ಮಾಡ್ತಾ ಇಲ್ಲ. ಸೊ ಆ ಕಾರಣಕ್ಕೋಸ್ಕರ ಇವತ್ತು ಈ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಸರ್. ಮತ್ತೊಂದು ಹೇಳ್ಬೇಕು ಸರ್, ನಾವಿವತ್ತು ಮೈತ್ರಿ ಸರ್ಕಾರ, ಮೈತ್ರಿ ಅಂದರೆ BJP ಮತ್ತು JDS ಮೈತ್ರಿ ಇಷ್ಟು ಸ್ಟ್ರಾಂಗ್ ಆಗಿ ಹೋರಾಟ ಮಾಡ್ತಾ ಇದ್ರು ಸಹ ಇವ್ರ ಭ್ರಷ್ಟಾಚಾರ ನಿಂತೇ ಇಲ್ಲ, ಇವ್ರ ಲೂಟಿಗಳು ನಿಂತೇ ಇಲ್ಲ ಸರ್. ಇವತ್ತು ನೀವು ನೋಡಿದ್ದೀರಾ ಸರ್ ಯಾವ್ಯಾವ ರೀತಿ ಆಗ್ತಾ ಇದೆ ಅಂತೇಳಿ. ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ಗಳನ್ನ ಇಟ್ಕೊಂಡು ಹೋಗಬೇಕು, ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿಯನ್ನು ಸೀಸ್ ಮಾಡಬೇಕು, ಬೇರೆ ರಾಜ್ಯದಿಂದ ಪೊಲೀಸ್ನವ್ರು ಬಂದು ಇಲ್ಲಿ ಬೆಡ್ಡಿಂಗ್ ಆಡ್ತಕ್ಕಂಥವ್ರನ್ನ ಸೀಸ್ ಮಾಡಬೇಕು. ಕರ್ನಾಟಕ ರಾಜ್ಯದವ್ರು ಏನು ಮಾಡ್ತಿದ್ದಾರೆ ಪೊಲೀಸ್ನವರು? ಓನ್ಲಿ BJP ಅವ್ರ ಮೇಲೆ, JDS ಅವ್ರ ಮೇಲೆ ಕೇಸ್ ಹಾಕೋದ್ರೊಳಗಡೆ ತಲ್ಲೀನರಾಗ್ಬಿಟ್ಟಿದ್ದಾರೆ ಸರ್. ಇವತ್ತು ರಾಜೀವ್ ಗೌಡ ಅಂತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಹೆಣ್ಮಗಳಿಗೆ ಅಷ್ಟು ಅವಾಚ್ಯವಾಗಿ ನಿಂದನೆ ಮಾಡ್ದ, ಅಷ್ಟು ಬೈದ್ರೂ ಸಹ ಆತನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಇದುವರೆಗೂ ಮಾಡಿಲ್ಲ. ಭರತ್ ರೆಡ್ಡಿ ಅಂತಕ್ಕಂಥ ಒಬ್ಬ ಶಾಸಕ ಆ ರೀತಿ ಗೂಂಡಾರ ರೀತಿ ವರ್ತನೆ ಮಾಡಿದ್ರು ಸಹ ಇವತ್ತು ಆತನ ಬಂಧಿಸ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಅವರ ಕಾರ್ಯಕರ್ತನ ರಕ್ಷಣೆ ಮಾಡಲಿಕ್ಕೋಸ್ಕರ ಅಷ್ಟೇ. BJP ಅವ್ರನ್ನ, JDS ಅವ್ರನ್ನ ಜೈಲ್ಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದಷ್ಟೇ. ನಮ್ಗೊಂದು ಗಾದೆ ಇದೆ ಸರ್, ಹಿರಿಯಕ್ಕನ ಚಾಳಿ ಮನೆ ಮಕ್ಕಳಿಗೆಲ್ಲ ಅಂತೇಳಿ. ಮೊದಲು ಸಿದ್ದರಾಮಯ್ಯನವರು ರಾಷ್ಟ್ರಪತಿಯವ್ರ ಬಗ್ಗೆ ಯಾವ ರೀತಿ ಮಾತಾಡೋ ನೋಡಿದ್ದೀರಾ? ಅವಳು ಇವಳು ಅಂತ ಮಾತಾಡಿದ್ರು. ಅರೆ ರಾಷ್ಟ್ರಪತಿಯವ್ರ ಬಗ್ಗೆ, ಈ ದೇಶದ ಪ್ರಥಮ ಪ್ರಜೆ ಬಗ್ಗೆ ಮಾತಾಡಿದ್ರು. ಅರೆ ನಮ್ದು ಹಳ್ಳಿ ಭಾಷೆ, ಹಳ್ಳಿ ಸೊಗಡು ಅಂತಾರೆ. ಅರೆ ನಿಮ್ಮ ಸೋನಿಯಾ ಗಾಂಧಿ ಅವ್ರಿಗೆ ಮಾತಾಡ್ರಿ ನೋಡೋಣ. ಅವಳು ಇವಳು ಅಂತ ಮಾತಾಡ್ಬಿಡಿ ಸೋನಿಯಾ ಗಾಂಧಿ ಅವ್ರ ಬಗ್ಗೆ. ಯಾಕೆ
ಗುಮ್ತಾರ ಮೇಲಿಂದ ಅಂತ ಭಯನಾ? ನೀವು ದಯಮಾಡಿ ನಾಲ್ಗೆ ಮೇಲೆ ಇಡ್ತಾ ಇಟ್ಕೊಬೇಕು. ಆರ್ ವಿ ದೇಶಪಾಂಡೆ ಅವರು ಇದಕ್ಕಿಂತ ಮುಂಚೆ ಹೇಳ್ತಾರೆ, ಯಾರೋ ಒಬ್ರು ಹೆಣ್ಮಗಳು, ಮೀಡಿಯಾ ಹೆಣ್ಮಗಳು ಹೋಗಿ ಮೈಕ್ ಹಿಡಿದಾಗ ಹೆರಿಗೆ ಆಸ್ಪತ್ರೆ ಬಗ್ಗೆ ಕೇಳಿದಾಗ ನಿನ್ಗೆ ಹೆರಿಗೆ ಆಗಬೇಕು ಅಂತ ಅಂದರೆ ಹೇಳು, ಆ ಸಂದರ್ಭ ಬಂದರೆ ನಾನೇ ವ್ಯವಸ್ಥೆ ಮಾಡಿಸ್ತೀನಿ ಅಂತ ಅಂತಾರೆ. ರಮೇಶ್ ಕುಮಾರ್ ಅವರು ಹೇಳ್ತಾರೆ ಅತ್ಯಾಚಾರ ಮಾಡಬೇಕಾದಾಗ ನೀವು ಆ ಸಂದರ್ಭ ಬಂದಾಗ ನೀವು ಆನಂದ ಅನುಭವಿಸ್ಬೇಕು ಅಂತ ಹೇಳ್ತಾರೆ. ಈ ರೀತಿ ಕೀಳು ಮಟ್ಟದ ಹೇಳಿಕೆಗಳನ್ನು ಇವತ್ತು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವ್ರು. ಹೆಣ್ಮಕ್ಳ ಬಗ್ಗೆ ಹೇಳ್ತಾರಲ್ಲ, ನಾವು ಹೆಣ್ಮಕ್ಳು ಪರ ಇದ್ದೀವಿ ಅಂತೇಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪುಂಖಾನುಪುಂಖ ಭಾಷಣ ಬಿಟ್ರಲ್ಲ CT ರವಿಯವ್ರ ವಿಚಾರವಾಗಿ. ಅರೆ ನೀವು ಮಾಡ್ತಿರ್ತಕ್ಕಂಥದ್ದೇನು? ಅವನು ಒದ್ದು ಒಳಗಡೆ ಹಾಕಿ ಇವತ್ತು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಿ, ಇವತ್ತು ಭ್ರಷ್ಟಾಚಾರ ತಲ್ಲಣ ಆಡ್ತಾ ಇದೆ. ನಾವು ಅದನ್ನೇ ಕೇಳ್ತಿರ್ತಕ್ಕಂಥದ್ದು, ಅಭಿವೃದ್ಧಿ ಮಾಡಿ. ನೀವು ಯಾಕೆ ಸ್ವಾಮಿ 2028 ಬಗ್ಗೆ ತಲೆ ಕೆಡಿಸ್ಕೊತಾ ಇದ್ದೀರಾ? ನೀವು 50 ಸೀಟ್ ಗೆಲ್ಲಲ್ಲ 2028ಗೆ, ನಿಮಗೆ ಭಯ ಬಂದ್ಬಿಟ್ಟಿದೆ ಆಲ್ರೆಡಿ, ಅದಕ್ಕೆ ಚುನಾವಣೆ ಮಾಡ್ತಾ ಇಲ್ಲ ನೀವು. ಓಕೆ, ಸತ್ಯವಾಣಿ ಮೇಡಮ್ ಅವರೇ, ಈ 2028ಕ್ಕೆ ನಿಮ್ಮ ತಯಾರಿ ಹೇಗಿರುತ್ತೆ ಅಂತ ಎಲ್ಲೆಲ್ಲಿ ಇಳಿಸ್ತೀರಿ ಕ್ಯಾಂಡಿಡೇಟ್ನ? ಸರ್, ಈಗ ನೀವು ಸಡನ್ನಾಗಿ ಟಾಪಿಕೇ ಚೇಂಜ್ ಮಾಡಿಬಿಟ್ರಿ. ಆ್ಯಕ್ಚುಲಿ ನಾವು ಇವರಿಬ್ಬರದು ನೋಡ್ತಾ ಇದ್ದರೆ, ಈ BJP ಮತ್ತು ಕಾಂಗ್ರೆಸ್ JDS ಅವರು ಮಾತಾಡಿರೋದು ನೋಡ್ತಾ ಇದ್ದರೆ, ಈ BJPಯವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಕುಮಾರಸ್ವಾಮಿಯವರು ಎಂಟ್ರಿ ಆಗ್ತಾ ಇರೋದನ್ನು ಅವರು ಸ್ವಾಗತ ಮಾಡ್ತಾ ಇದ್ದಾರೆ. ಅಂದರೆ ಅವರು ಒಂದು ಕಡೆ ಒಪ್ಕೊತಾ ಇದ್ದಾರೆ ನಮ್ಮಲ್ಲಿ ನಾಯಕತ್ವ ಸರಿ ಇಲ್ಲ ಅಂತ. ಯಾಕೆ ಅಂದರೆ ಇಲ್ಲ ಸಾಮೂಹಿಕ ನಾಯಕತ್ವ ಅಂದರೆ ಕುಟುಂಬ ರಾಜಕಾರಣ ಇವರಲ್ಲಿ ಆಸು ಒಕ್ಕಾಗ್ಬಿಟ್ಟಿದೆ. ಯಾವುದು ಜನತಾದಳ ಪ್ರಾದೇಶಿಕ ಪಕ್ಷವಾಗಿತ್ತು, ಅತ್ಯಂತ ಚೆನ್ನಾಗಿ ನಡೀತಾ ಇತ್ತು. ಆದರೆ ಅವ್ರೇನು ಮಾಡಿದ್ರು, ಅಧಿಕಾರದ ದುರಾಸೆಯಿಂದ ಕುಮಾರಸ್ವಾಮಿ ಅವರು ಒಂದ್ಸಲ BJPಯವ್ರ ಜೊತೆಗೆ, ಒಂದ್ಸಲ ಕಾಂಗ್ರೆಸ್ ಅವ್ರ ಜೊತೆಗೆ ಅಧಿಕಾರ ಲಾಲಸೆಯಿಂದ ಜಂಪ್ ಮಾಡಿದ್ರು. ಪಲ್ಟೂರಾಮ್ ಯಾರು ನಿತೀಶ್ ಕುಮಾರ್ ಅವ್ರು ಹೇಗೆ ಮಾಡಿದಾರೋ ಹಾಗೆ ಮಾಡಿದ್ದಾರೆ. ಅದರಿಂದ ಕಾರ್ಯಕರ್ತರು ಎಷ್ಟು ಸಫರ್ ಆಗ್ತಿದ್ದಾರೆ ಅಂತ ಅವ್ರ ಕಾರ್ಯಕರ್ತರಿಗೆ ಗೊತ್ತು. ಯಾಕೆಂದ್ರೆ ಒಂದು ಕಾರ್ಯಕರ್ತರು ಒಂದ್ಸಲ BJPಯವ್ರ ಜೊತೆ ಜಗಳ ಮಾಡ್ತಾ ಇರ್ತಾರೆ. ಅವರು ಇದ್ದಕ್ಕಿದ್ದಂತೆ ಇವ್ರು ಕಾಂಗ್ರೆಸ್ ಪಕ್ಷಕ್ಕೆ ಹೋದರೆ ಏನಾಗುತ್ತೆ? ಅದು ಒಂದು ತೊಂದರೆ ಇದೆ. ಆಮೇಲೆ ಈಗ ಇವ್ರು ಏನು ಹೇಳ್ತಾ ಇದ್ದಾರೆ, ಕುಮಾರಸ್ವಾಮಿ ಅವ್ರು ಬರಬೇಕು, ಇವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂದರೆ, ಕುಮಾರಸ್ವಾಮಿನೇ ಬರಬೇಕಾ ಕಾಂಗ್ರೆಸ್ನಲ್ಲಿ ಅಥವಾ BJPನಲ್ಲಿ? ಹೇಳ್ತಿರೋದು ಬರಬೇಕು ಅಂತಲ್ಲ, ಅವ್ರು ಬರಬೇಕು, ಅವ್ರು ಬಂದ್ರೇನೆ ಆಗುತ್ತೆ ಅನ್ನೋ ತರ ಹೇಳ್ತಿದ್ದೀರಾ. ನಿಮ್ಮಲ್ಲಿ ನಾಯಕತ್ವ ಇದ್ದಿದ್ರೆ ಕೇಳಿ. ಅರ್ಥೈಸ್ಕೊಂಡಿದ್ದೀರಿ, ನಮ್ಮ ಮೈತ್ರಿ ಜೊತೆಗೆ 2028ಕ್ಕೆ ಜೊತೆಗೆ ಹೋಗ್ತೀವಿ ಅಂತಕ್ಕಂಥದ್ದು ನಾವು ಹೇಳ್ತಾ ಇರೋದಷ್ಟೇ. ಕುಮಾರಸ್ವಾಮಿ ಬರಬೇಕಾಗಿ ಆಲ್ರೆಡಿ ಬಂದಿದ್ದಾರೆ. ವಿರೋಧ ಪಕ್ಷಗಳು ಯಾರು ವಿರೋಧ ಪಕ್ಷದವರು ಎದುರುಕೊಂಡಿಲ್ಲ. ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಕಾಂಗ್ರೆಸ್ ಅವರು ಭ್ರಷ್ಟಾಚಾರ ಮಾಡ್ತಿದ್ದಾರೆ 100%. ನೀವೆಷ್ಟು ಹೋರಾಟ ಮಾಡಿದಿರಿ? ಅಲ್ಲ ರೀ, ನಾವು ಆಮ್ ಆದ್ಮಿ ಅವರು ಎಷ್ಟು ಹೋರಾಟ ಮಾಡಿದಿರಿ ಹೇಳಿ ರೀ? ಇವತ್ತು ಈ ಭ್ರಷ್ಟಾಚಾರ ನಡೀತಾ ಇದೆ, ಇಷ್ಟು ಲೂಟಿ ನಡೀತಾ ಇದೆ, ಹೆಣ್ಮಕ್ಳ ಬಗ್ಗೆ ಹೇಳಿಕೆ ಕೊಡ್ತಾ ಇದ್ದಾರೆ. ಹೋರಾಟ ಮಾಡಿದ್ರೆ ಎಕ್ಸಾಂಪಲ್ ಕೊಡಿ. ಕೇಳಿ, ನೆನ್ನೆನೆ ನಾನು GBA ಮೀಟಿಂಗ್ ಅಟೆಂಡ್ ಮಾಡ್ಬಿಟ್ಟು, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಮೀಟಿಂಗ್ ಅಟೆಂಡ್ ಮಾಡ್ತಾರೆ. ನಿಮ್ ಒಂದು ಪಕ್ಷ ಆಗಿ, ರಾಷ್ಟ್ರೀಯ ಪಕ್ಷ ಆಗಿ ಎಷ್ಟು ಹೋರಾಟಗಳನ್ನ ಮಾಡಿದ್ದೀರಿ? ನಿಮ್ಗೆ ಆನ್ಸರ್ ಹೇಳ್ತಾ ಇಲ್ಲ. ನಾವು ಖಂಡಿತ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿಲ್ಲ. ಇಲ್ಲ, ಖಂಡಿತ ನಾವು IND ಒಕ್ಕೂಟ IND ಒಕ್ಕೂಟದಿಂದ ಹೊರ ಬಂದಿದ್ದಾರೆ. IND ಒಕ್ಕೂಟದಲ್ಲಿ ಇಲ್ಲ. ನೀವು ಫಸ್ಟ್ ತಿಳ್ಕೊಳ್ಳಿ. ನಾವು ಕೇಳ್ತಾ ಇರೋದು ಏನಂದ್ರೆ, ನಿಮ್ಮ ಪಕ್ಷದಲ್ಲಿ ಕರೆಕ್ಟ್ ಆಗಿ ವಿಜೇಂದ್ರದವ್ರನ್ನ ಯಾರು ಒಪ್ಕೊಂತ ಇಲ್ಲ. ನೀವು ಸಾಮೂಹಿಕ ನಾಯಕತ್ವದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥದ್ದು. ಬಿಹಾರ ಎಲೆಕ್ಷನ್, ಮಹಾರಾಷ್ಟ್ರ ಎಲೆಕ್ಷನ್, ಛತ್ತೀಸ್ಗಢ ಎಲೆಕ್ಷನ್, ಡೆಲ್ಲಿ ಎಲೆಕ್ಷನ್, ರಾಜಸ್ಥಾನ ಎಲೆಕ್ಷನ್ ಎಲ್ಲವನ್ನು ಗೆದ್ದಿರ್ತಕ್ಕಂಥದ್ದು ನಾವು ಸಾಮೂಹಿಕ ನಾಯಕತ್ವದಲ್ಲಿ. BJPದು ನೋಡ್ತಾ ಇದ್ದಾರೆ, ಕಾಂಗ್ರೆಸ್ ನೋಡ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಗೆ ಒಂದು ಅವಕಾಶ ಕೊಡ್ತಾರೆ ಅಂತ ನಾವು ಅನ್ಕೊಂತಾ ಇದ್ದೀವಿ. ಅಲ್ಲ, ನೀವು ಭ್ರಷ್ಟಾಚಾರ ಮಾಡೋದು ನೋಡಿದಾರೆ ಬಿಡಿ ಮೇಡಮ್, ಜೈಲ್ಗೆ ಹೋಗಿ ಬಂದಿರೋದು ನೋಡಿದ್ದಾರೆ, ಎಷ್ಟೆಷ್ಟು ಲೂಟಿ ಹೊಡೆದ್ರು ಅಂತ ನೋಡಿದ್ದಾರೆ. ನೋಡಿ ಎಷ್ಟು ಜನ ಜೈಲಿರ್ಲಿಲ್ವಾ? ದರ್ಶನ್ ಅವರೇ, ಕುಮಾರಸ್ವಾಮಿ ಅವರ ಎಂಟ್ರಿ ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ಅನ್ನುವಂಥದ್ದು ನಿಮ್ಗೆ ಏನಾಗುತ್ತೆ? ನಿಮ್ಗೆ ಪ್ಲಸ್ ಅಥವಾ ಮೈನಸ್? ನಿಮಗೆ ಅವ್ರು ಹೇಳ್ತಾ ಇರೋದು ನೀವು ಟೀಸರ್ ನೋಡಿ ನೀವು ಆತಂಕದಲ್ಲಿದ್ದೀರಿ ಅಂತ. ನಾವು ಆತಂಕದಲ್ಲಿ ಇಲ್ಲ ಅಂತ BJP ಹೇಳ್ತಾ ಇದೆ. ಅಲ್ಲ, ಫಸ್ಟ್ ಆಫ್ ಆಲ್ ಅವ್ನು ಯಾವ ಟೀಸರ್ ಡಿಸೈನ್ ಮಾಡಿದಾನೆ, ಒಂದು ಅತಿ ವಿಕೃತವಾದಂಥ ಅಶ್ಲೀಲವಾದಂಥ ಅದ್ರ ಮೇಲೆ ಕೇಸೆಲ್ಲ ಆಗ್ತಾ ಇದೆ ಇವಾಗ. ಅದನ್ನ ತಾಂಬಿಟ್ಟು ನಿಮ್ಮ ನಾಯಕರನ್ನ ಪೋಟ್ರೆ ಮಾಡಕ್ ಹೋಗ್ತೀರಿ ಅಂದ್ರೆ, ಆ ಡ್ಯಾಡಿ ಬದಲು ಅದು ಯಾರೋ ಹೇಳ್ತಾರೆ ಶುಗರ್ ಡ್ಯಾಡಿ, ಅದೇನಾರು ಆ ಥರದ್ದು ಹಾಕೊಂಡಿದ್ರೆ ಅದಕ್ಕೊಂದೇನೋ ಬೆಲೆ ಬಂದಿರೋದನ್ನ ನನಗೆ ಗೊತ್ತಿಲ್ಲ. ಐ ಡೋಂಟ್ ಕಮೆಂಟ್ ಆನ್ ಇಟ್. ಆದರೆ
ಅವರು ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ, ಅವ್ರು ಎಲ್ಲಿ ಬೇಕಿ ರಾಜಕೀಯ ಮಾಡ್ಬೋದು, ದಟ್ ಈಸ್ ನನ್ ಆಫ್ ಅವರ್ ಬಿಸ್ನೆಸ್. ಆಯ್ತು, ಇವತ್ತು ಅವರು ಮೈತ್ರಿ ಆದ್ರಲ್ವ ಸರ್. ನಾವು 19ರಲ್ಲಿ 1 ಗೆದ್ದಿದ್ವಿ, ಇವತ್ತು ಇಬ್ರು ಮೈತ್ರಿ ಆದ್ಮೇಲೆ 9 ಗೆಲ್ತೀವಲ್ಲ, ಅದು ಸಾಧನೆ ಅಲ್ವಾ? ಇವತ್ತು ಅವ್ರು ಮೈತ್ರಿ ಆದ್ರಲ್ವ ಸರ್. ಇಡೀ ದೇಶದ ರಾಜಕೀಯದಲ್ಲಿ ಒಂದು ಬೈ ಎಲೆಕ್ಷನ್ ಅಲ್ಲಿ 2 ಜನ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಸೋತಿದ್ದಾರೆ ಅಂತಂದ್ರೆ ಅದು ನಮ್ಮ ವಿಕ್ಟ್ರಿ ಮತ್ತೆ ಇತಿಹಾಸ ಅಲ್ವಾ ಸರ್. ಇವ್ರು ಎಷ್ಟು ನಾವು ಗಟ್ಟಿ ಅಂತ ಹೇಳ್ತಾ ಹೋಗ್ತಾರೆ, ನಮ್ಮ ಕಾಂಗ್ರೆಸ್ ಪಕ್ಷ ಸದೃಢವಾಗುವಂಥದ್ದು ಅಷ್ಟೇ ಸತ್ಯ. ಹೀಗೆ ಮಾತನಾಡುವಾಗ ನಮ್ಮ ಪಕ್ಷದ ಒಬ್ಬರು ವಿಚಾರವನ್ನು ತಗೊಂಡ್ರು. ಎಸ್, ನಾನಂತೂ ಅದನ್ನ ಒಪ್ಪುದಿಲ್ಲ. ರಾಜೀವ್ ಗೌಡನವ್ರು ಮಾತಾಡೋದನ್ನ ಕಡಾಖಂಡಿತವಾಗಿ ಖಂಡಿಸ್ತೀನಿ. ಪೊಲೀಸ್ ಅವ್ರಿಗೆ FIR ಹಾಕಿದ್ದಾರೆ, ಬಂದ್ಸು ಅಂತ ಕೆಲಸ ಮಾಡ್ತಾರೆ. ಇವತ್ತು ನೀವು ಮಾತಾಡ್ತಾ ಇದ್ದೀರಲ್ಲ, ಇವತ್ತು ಫ್ಲೋರ್ ಆಫ್ ಪರಿಷತ್ನಲ್ಲಿ ಇದೇ CT ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಳಸಿದ ಪದ FSL ಅಲ್ಲಿ ರುಜು ಆಗಿದೆ. ಇದೇ ಮುನಿರತ್ನ ಒಕ್ಕಲಿಗ ಮತ್ತೆ ದಲಿತ ಮಹಿಳೆಯರಿಗೆ ಬಳಸಿದಂಥ ಪದ ಅದು FSL ಒಂದ್ ನಿಮಿಷ. ಅದಾದ್ಮೇಲೆ ಪ್ರತಾಪ್ ಸಿಂಹ ಪೊಲೀಸ್ನವ್ರ ಮೇಲೆ ಕಾರಿಸಿರ್ತಕ್ಕಂಥ ಘಟನೆ ಇರ್ಬೋದು, IPS ಚಂದ್ರಶೇಖರ್ ಅವರಿಗೆ ಕೊಲೆ ಬೆದರಿಕೆಯನ್ನ HD ಕುಮಾರಸ್ವಾಮಿ ಅವರು ಮತ್ತೆ ಅವ್ರ ಮಗ ಹೇಳಿರ್ತಕ್ಕಂಥ ಪ್ರಕರಣ ಇರ್ಬೋದು. ಇವತ್ತು ರಾಜ್ಯ ರಾಜಕಾರಣದಲ್ಲಿ ತನ್ನದೇ ಆದಂಥ ಇತಿಹಾಸ, ರಾಜಕೀಯವಾಗಿ ಉತ್ತಮ ಇತಿಹಾಸ ಇದ್ರು. ಪೋಕ್ಸೋ ಕೇಸ್ನಲ್ಲಿ ಇವತ್ತು ಯಾರು ಒಂದು ಬೇಲ್ ಮೇಲೆ ಹೊರಗಡೆ ಇದ್ದಾರೆ, ಮಾನ್ಯ ಯಡಿಯೂರಪ್ಪನವರು ಅನ್ನುವಂಥದ್ದು ನೀವು ನೋಡ್ಬೋದು. ಮಾಧುಸ್ವಾಮಿ ಅವರು ಮಂತ್ರಿ ಆಗಿದ್ದಾಗ ಒಂದು ರೈತ ಮಹಿಳೆಗೆ ಹೊಡಿಲಿಕ್ಕೆ ಹೋಗಿರ್ತಕ್ಕಂಥದ್ದು ನೀವು ಕೇಳಿರ್ಬೋದು. ಇದೇ ಪ್ರಹ್ಲಾದ್ ಜೋಶಿ ಅವರು ಒಂದು ಗುಂಡಾಗಳ ಗುಂಪಿಟ್ಕೊಂಡು ಪೊಲೀಸ್ನವ್ರಿಗೆ ಹೀನಾಮಾನವಾಗಿ ಬೈತಾರೆ. ಇವೆಲ್ಲ ನಾವು ನೋಡಿದ್ದೀವಿ. ಆದರೆ ನಾನಂತೂ ನಮ್ಮ ಏನು ರಾಜೀವ್ ಗೌಡ್ರದ್ದನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಮತ್ತೆ ಅವರು ಬಹಿರಂಗವಾಗೂ ಕ್ಷಮೆ ಕೇಳಿದ್ದಾರೆ. ಕ್ಷಮೆ ಕೇಳಿದ ತಕ್ಷಣ ಹೆಣ್ಮಕ್ಳಿಗೆ ಅದು ಆಡಿರ್ತಕ್ಕಂಥದ್ದು ತಪ್ಪೇ, ಅದು ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಅದು ಒಂದು ಭಾಗ. ಇನ್ನೊಂದು, ಇವತ್ತು ಲೂಟಿ ಅಂದರೆ ಕುಮಾರಸ್ವಾಮಿ ಅವರಿಗೆ ನಾನು ಅದೇ ಹೇಳಿದ್ನಲ್ಲ, ನಿಮ್ಮ ಸಾಧನೆಯ ಸಾಕ್ಷಿ ಗುಡ್ಡೆ ನಾನು ಇಂಥದ್ದು ತಂದಿದ್ದೀನಿ, ನನ್ನ ನಾಡಿಗೆ, ನನ್ನ ಮಂಡ್ಯಕ್ಕೆ, ನಾನು ಸಂಸದನಾಗಿದ್ದೀನಿ, ನಾನು ಕೇಂದ್ರ ಸಚಿವವಾಗಿದ್ದೀನಿ. ಆ ಒಂದು ಪ್ರೆಸ್ ಮೀಟನ್ನು ನೀವು ಇಲ್ಲಿ ತನಕ ಎಂದಾದರೂ ಮಾಡಿದ್ದೀರಾ? ನಿಮ್ಮದು ಚಪಲದ ಪ್ರೆಸ್ ಮೀಟ್ ಅನ್ನುವಂಥದ್ದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸರ್, ಲೂಟಿ ಅಂದವರು ಕೊಡ್ರಿ ಕಂಪ್ಲೇಂಟು ಲೋಕಾಯುಕ್ತಕ್ಕೆ, ಕೊಡ್ರಿ EDಗೆ, ಕೊಡ್ರಿ CBIಗೆ, ಕೊಡ್ರಿ IT ಗೆ. ಅದು ಬಿಟ್ಟು ನೀವು ಪ್ರಶ್ನೆ ಮಾಡ್ತಿರಲ್ಲ ಯಾವ ನೈತಿಕತೆ ಮೇಲೆ? ರಾಜ್ಯಪಾಲರ ಅಂಗಳದಲ್ಲಿ ಗಂಗೇನಹಳ್ಳಿಯ 100 ಕೋಟಿ ರೂಪಾಯಿ ಜಮೀನಿನ ವ್ಯಾಜ್ಯ ಕುಮಾರಸ್ವಾಮಿ ಅವರ ಮೇಲಿದೆ. ಪಡುವಲ ಇಪ್ಪೆಯ 87 ಎಕರೆ ಏನು ಭ್ರಷ್ಟಾಚಾರದ ಆರೋಪ, ಅದು ರಾಜ್ಯಪಾಲರ ಅಂಗಳದಲ್ಲಿ ಇದೆ, ಕುಮಾರಸ್ವಾಮಿ ಅವರ ಕುಟುಂಬದ ಮೇಲೆ ಇರ್ತಕ್ಕಂಥದ್ದು. ಕೇತಗಾನಹಳ್ಳಿನಲ್ಲಿ ನಾವು 1 ಇಂಚು ಜಮೀನ ಕಬಳಿಸ್ತಿಲ್ಲ ಅಂದವರು ಇವತ್ತು ನಾವಲ್ಲಿ ಏನು ತನಿಖೆ ಮಾಡಬೇಕಾದ್ರೆ, ಅಳತೆ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಇಂದ ಯಾಕೆ ಸ್ಟೇ ಬಂದ್ರು? ಇವನ್ ಆ ಜಮೀನಿನ ವ್ಯಾಜ್ಯ ರಾಜ್ಯಪಾಲರ ಅಂಗಳದಲ್ಲಿ ಇರ್ತಕ್ಕಂಥದ್ದು. ಹಾಗೇನೆ 530 ಎಕರೆ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್, ಅದಕ್ಕೇನೋ ಕಂಪ್ನಿನೂ ಇಲ್ಲ, ಐಡಿನೂ ಇಲ್ಲ, ಅಡ್ರೆಸ್ಸು ಇಲ್ಲ, ಅವತ್ತಿನ ಕಾಲದ ವ್ಯಾಟು ಇಲ್ಲ, ಬ್ಯಾಂಕ್ ಡೀಟೇಲ್ಸು ಇಲ್ಲ. ಆ ಒಂದು 530 ಎಕರೆಯ ಆ ಒಂದು ಭ್ರಷ್ಟಾಚಾರದ ಆರೋಪನು ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರಿಗೆ ಮೆತ್ತಿರ್ತಕ್ಕಂಥದ್ದು. ಫಸ್ಟು ನಿಮ್ಮ ತಟ್ಟೆಯಲ್ಲಿ ಹೆಗಣ ಅಲ್ಲ, ದೊಡ್ಡ ಆನೆನೇ ಬಿದ್ದಿದೆ, ಭ್ರಷ್ಟಾಚಾರದ ಆನೆ. ಅದನ್ನು ತಳ್ತಿರೋ, ತೆಗಿತಿರೋ, ದುಡಿಸ್ತಿರೋ, JCB ತೆಗಿತಿರೋ, ನಿಮಗೆ ಬಿಟ್ಟಿರ್ತಕ್ಕಂಥದ್ದು ಅನಾವಶ್ಯಕ. ನಿಮ್ಮಲ್ಲಿ ಯಾವ್ದಾದ್ರು ಸಾಕ್ಷಿಗಳಿದ್ರೆ ಕುಮಾರಣ್ಣ ಬನ್ನಿ. ಈಗ 150 ಕೋಟಿ ರೂಪಾಯಿದೊಂದು ಭ್ರಷ್ಟಾಚಾರದ ಆರೋಪ ಇವತ್ತು ಯಾರು ಪರವಾಗಿ ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಭ್ರಷ್ಟಾಚಾರದ ಪಿತಾಮಹ ಜನಾರ್ದನ ರೆಡ್ಡಿಯವರೇ ಕುಮಾರಸ್ವಾಮಿ ಅವರ ಮೇಲೆ ಒಂದು ಸಿಡಿಯನ್ನು, ಕರ್ನಾಟಕದ ಮೊದಲ ಸಿಡಿ, ಈಗ ಇವರು ಸ್ಟೇ ತಂದಿರೋ ಸಿಡಿಗಳೆಲ್ಲ ಬೇರೆ ಬಿಡಿ, 150 ಕೋಟಿ ರೂಪಾಯಿ ಆರೋಪ ಮಾಡಿದ್ದು ಇದೇ ಶ್ರೀ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಮೇಲಲ್ವಾ? ಫಸ್ಟು ನಿಮ್ಮ ಮೇಲಿರ್ತಕ್ಕಂಥ ಆರೋಪಗಳಿಗೆ ಉತ್ತರ ಕೊಡುವಂಥ ಕೆಲಸವನ್ನ ಮಾಡಿ. ನಾವೇನು ಕೇಳ್ತಾ ಇದ್ದೀವಿ, ಕುಮಾರಸ್ವಾಮಿ ಅವರೇ ನೀವು ಬನ್ನಿ ರಾಜ್ಯಕ್ಕೆ. ಬರ್ಬೇಕಾದ್ರೆ ನಾವು ಕೇಳೋದು ಒಂದೇ ಒಂದು ಕೈಗಾರಿಕೆ ತನ್ನಿ ಅಣ್ಣ, ಒಂದೇ ಒಂದು ಉದ್ಯೋಗ. ನೀವು ಲಕ್ಷ ತರಕ್ಕಾಗ್ತಿಲ್ಲಲ್ಲ, ಒಂದು ಉದ್ಯೋಗ ಕೊಡ್ರಣ ಸರ್. ಇವತ್ತು ಕರ್ನಾಟಕಕ್ಕೆ ಒಟ್ಟು 2,200,000 ಕೋಟಿ ರೂಪಾಯಿ ತೆರಿಗೆ ಹಣ ಬಾಕಿ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡಿ ಅಣ್ಣ. ನೀವು ಏನು ಪ್ರಾದೇಶಿಕ ಪಕ್ಷ, ರೈತನ ಮಗ. ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ಎಲ್ಲೋ ಕೂತ್ಕೊಂಡು ಭ್ರಷ್ಟಾಚಾರ ನೆರೆಗ ಅಂತೆಲ್ಲ ಹೇಳ್ಬೋದು ಸರ್. ಈ ರೀತಿಯಾದಂಥ ಕಾರ್ಯಕ್ರಮಗಳಾದಾಗ ಜನರಿಗೇನಾದರೂ ಅವರ ಕೂಲಿಯಲ್ಲಿ ಮೋಸ ಆದರೆ ದೊಡ್ಡ ಒಂದು ಕ್ರಾಂತಿನೇ ಆಗೋದು. ಇವತ್ತಿನ ತನಕ ಒಬ್ಬನೇ ಒಬ್ಬ ರೈತ ನೆರೆಗ ವಿಚಾರದಲ್ಲಿ ಪ್ರತಿಭಟನೆ ಮಾಡಿದಂಥ ಉದಾಹರಣೆ ಇಲ್ಲ. ನೆರೆಗದಲ್ಲಿ ನಾಡಿಗೆ 40% ಅಂತ ಅನ್ಯಾಯ ಆದರೂ ಸಮೇತ ನೀವು ಮಾತಾಡ್ತಾ ಇಲ್ಲಲ್ಲ. ರೈತರ ಕೂಲಿಯನ್ನು ಕಿತ್ಕೊಂಡು ಅದನ್ನ ಗುತ್ತಿಗೆದಾರರಿಗೆ ಕೊಡ್ತಾ ಇರಬೇಕಾದ್ರೆ ಕರ್ನಾಟಕದ ರೈತರಿಗೆ ಶ್ರೀಮಾನ್ಯ ಮಣ್ಣಿನ ಮಗ ಶ್ರೀ ಕುಮಾರಸ್ವಾಮಿ ಅವರೇ, ಮಣ್ಣಿನ ಮಕ್ಕಳಿಗೆ, ನಿಜವಾದ ಮಣ್ಣಿನ ಮಕ್ಕಳು, ನನಗೆ ಗೊತ್ತಿಲ್ಲ ಕುಮಾರಣ್ಣ ಎಲ್ಲಿ ಉತ್ತಿದ್ರು, ಎಲ್ಲಿ ಬಿತ್ತಿದ್ರು, ಅದೆಲ್ಲಿ ಹೋಗ್ಬಿಟ್ಟು ಹಾಲು ಕರೆದಿದ್ರು, ಎಲ್ಲಿಗೆ ಹೋಗಿ ಹಾಲು ಹಾಕಿದ್ರು ಗೊತ್ತಿಲ್ಲ. ಬಟ್ ಅವ್ರು ಟ್ಯಾಗ್ಲೈನ್ ಮಣ್ಣಿನ ಮಗ ಅಂತ ಇಟ್ಕೊಂಡಿದ್ದಾರೆ, ರೈತನ ಮಗ ಅಂತ. ಆದರೆ ನಿಜವಾದ ಮಣ್ಣಿನ ಮಕ್ಕಳು, ಈ ಕರ್ನಾಡಿನ ರೈತರು, ರೈತರ ಮಕ್ಕಳಿಗೆ ಅನ್ಯಾಯ ಆಗಬೇಕಾದ್ರೆ ಕುಮಾರಸ್ವಾಮಿ ಅವರೇ ನೀವು ಒಂದೇ ಒಂದು ಪದಗಳನ್ನ ಮಾತಾಡ್ತಾ ಇಲ್ಲಲ್ಲ. ಯಾವೊಂದು ಮುಖ ಹೊತ್ತು ನೀವು ಕರ್ನಾಟಕಕ್ಕೆ ಬರ್ತಾ ಇದ್ದೀರಾ? ಮತ್ತೆ ಇವತ್ತು ಸರ್ ಇವ್ರದ್ದೊಂದು ಮೈತ್ರಿ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ದ ಸ್ಟೇಟ್ಮೆಂಟ್ನ ನಾನು ನೋಡ್ತಾ ಇದ್ದೆ. ನಾವು
ನಾವು ನಮ್ಮಷ್ಟಕ್ಕೆ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ, ನಾವು ಹೋಗ್ತಾ ಇದ್ದೀವಿ. ದೇವೇಗೌಡರು ಹೇಳ್ತಾರೆ ನಮ್ಮ ಸುತಾರಾಮ್ ಬೈತ್ರಿ ಇಲ್ಲವೇ ಇಲ್ಲ ಅಂತೇಳಿ. ಇವ್ರದ್ದು ಇವತ್ತಿನ ತನಕ 2 ಪಕ್ಷಗಳು ಒಂದಾದರೆ ಆ 2 ಪಕ್ಷಕ್ಕೊಬ್ಬ ಲೀಡ್ರ್ ಅಂತ ಬೇಕಲ್ವ ಸರ್? ಕೋಲೇಷನ್ ಆಗಿ ಒಬ್ಬ ಲೀಡ್ರು, ಆ ಲೀಡ್ರೇ ಇವತ್ತಿನ ತನಕ ಇಲ್ಲ. ಮತ್ತೆ ಇವತ್ತು ಹೋರಾಟ, ಉದಾಹರಣೆ ಅದೇನೋ ಜನಾರ್ದನ್ ರೆಡ್ಡಿ ಹೋರಾಟ, JDS ಸ್ಟ್ಯಾಂಡ್ ಏನು ಅಂತ ಗೊತ್ತಿಲ್ಲ, ಅಥವಾ ವಾಲ್ಮೀಕಿ ವಿಚಾರದಲ್ಲಿ ಅವ್ರ ಸ್ಟ್ಯಾಂಡ್ ಏನಾಗಿತ್ತು ಅಂತ ಗೊತ್ತಿಲ್ಲ, ಮೂಡ ವಿಚಾರ ಅಂತ ಹಿಂಗೆ ಹೋದ್ರು, ಅರ್ಧ ದಾರ್ಲು ಹೊಡೆದಾಡ್ಕೊಂಡ್ಬಂದ್ರು. ಇವರು ವಿರೋಧ ಪಕ್ಷದಲ್ಲಿ ಕೂರ್ಲಿಕ್ಕೂ ಆಗ್ದಿಲ್ದಾಗೆ ಇವತ್ತು ಮೈತ್ರಿ ಆದರೂ ಸಮೇತ ವಿಧಾನಸಭೆಗಳಲ್ಲಿ ಅಥವಾ ವಿಧಾನ ಪರಿಷತ್ನಲ್ಲಿ ಅಥವಾ ಹೊರಗಡೆ ಯಾವ ರೀತಿ BJP ಮತ್ತು JDS ಇದೆ ಅನ್ನುವಂಥ ವಿಚಾರವನ್ನು ನಾವು ನೋಡಿದ್ದೀವಿ ಸರ್. ಮತ್ತಿನ್ನೊಂದು ನಾಯಕತ್ವ ಅನ್ನೋಂಥ ವಿಚಾರ, ಮುಖ್ಯಮಂತ್ರಿ ವಿಚಾರವನ್ನು ಅಣ್ಣ ಹೇಳಿದರು, ಅವ್ರು ವಯಸ್ಸಲ್ಲಿ ಹಿರಿಯರು, JDS ವಕ್ತಾರರು. ಸರ್ ಇವತ್ತೇನಾದರೂ ನಮ್ಮ ಉಮೇಶ್ ಅಣ್ಣನೇನಾದರೂ JDS ಪಕ್ಷದ ರಾಜ್ಯಾಧ್ಯಕ್ಷರನ್ನೇನಾದ್ರು ಮಾಡಿಬಿಟ್ಟಿದ್ರೆ ನನಗೂ ಭಾಳ ಸಂತೋಷ ಆಗೋದು. ನೀವು ರಾಷ್ಟ್ರಾಧ್ಯಕ್ಷರು ನಿಮ್ಮಲ್ಲೇ ಇಟ್ಕೊಳ್ತೀರಾ, ರಾಜ್ಯಾಧ್ಯಕ್ಷರು ನಿಮ್ಮಲ್ಲೇ ಇಟ್ಕೊಳ್ತೀರಾ, ಯುವ ಘಟಕನೂ ನಿಮ್ಮಲ್ಲೇ ಇಟ್ಕೊಳ್ತೀರಾ, ಮಂತ್ರಿ ಪದವಿ ಅಂತಂದ್ರೆ ರೇವಣ್ಣ ಕೊಡ್ತೀರಾ, ಮುಖ್ಯಮಂತ್ರಿ ಅಂದರೆ ಕುಮಾರಣ್ಣಗೆ ಬಿಡ್ತೀರಾ, ಪ್ರಧಾನಿ ಅಂದರೆ ದೇವೇಗೌಡರಿಗೆ ಕೊಡ್ತೀರಾ. ಈ ಪಕ್ಷದ ಹುದ್ದೆಗಳು ನಿಮ್ಮ ಮನೆಗೆ, ಮಂತ್ರಿ ಹುದ್ದೆಗಳು ನಿಮ್ಮ ಮನೆಗೆ. ಇನ್ನು ಇಲ್ಲ ಅಪಾರ್ಚುನಿಟಿ ಸಿಗಲ್ಲ ಅಂತ ಹೇಳಿದ್ರೆ BJPಗೆ ಎಳಿಮೈಯನ್ನು ಕಳಿಸ್ತಾರೆ, ಅಲ್ಲೋಗಾದ್ರೂ ಆ ಸ್ಥಾನವನ್ನು ಗಿಟ್ಟಿಸ್ಕೊಳ್ಳಿ ಅಂತೇಳಿ ಅಧಿಕಾರಕ್ಕೆ ಅಂಟುಕೊಂಡಂತಹ ವ್ಯಕ್ತಿ ಯಾರಾದರೂ ಇದ್ರೆ ನೀವು ನಮ್ಮನ್ನು ಕೇಳಿ ಸರ್. 1989ರಿಂದ ಇಲ್ಲಿ ತನಕ ಸರ್ ಸೋನಿಯಾ ಗಾಂಧಿಯವರಾಗಲಿ ರಾಹುಲ್ ಗಾಂಧಿಯವರಾಗಲಿ ಯಾವುದೇ ಒಂದು ಮಂತ್ರಿ ಸ್ಥಾನವನ್ನು ತಗೊಳ್ಳಿಲ್ಲ. ಪ್ರಧಾನಿ ಹುದ್ದೆ ಬಂದರೂ ಮನಮೋಹನ್ ಸಿಂಗ್ ಅವರಿಗೆ ಬಿಟ್ಟುಕೊಟ್ಟಂತಹ ಇತಿಹಾಸ ನಮ್ಮ ಪಕ್ಷಕ್ಕಿರ್ತಕ್ಕಂಥದ್ದು. ಇವರಿಂದ ನಮಗೆ ರಾಜಕೀಯ ಪಾಠದ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ಯಾವ ರೀತಿ ರಾಜಕೀಯ ನಡೆದಿದೆ ಅನ್ನುವಂಥ ವಿಚಾರವನ್ನು ನೀವು ತಿಳ್ಕೊಂಡು ನಮಗೆ ಪಾಠ ಹೇಳುವಂಥದ್ದನ್ನ ಬಿಡಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ನೋಡಿ, ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಅಂತಂದ್ರೆ ನಿದ್ದೆ ಬರ್ತಾ ಇಲ್ಲ. ನಮ್ಮ ಸ್ನೇಹಿತರು ಹೇಳಿದಂಗೆ ಒಂದು ಯಾವುದೋ ಟೀಸರ್ ಯಾರೋ ಹಾಕಿದ್ದಾರೆ ಅಭಿಮಾನಿಗಳು, ಅದಕ್ಕೆ ಇಷ್ಟೊಂದು ಆತಂಕ ಪಡುವಂಥ ಅಗತ್ಯನೇ ಇರಲಿಲ್ಲ. ಒಂದು ಕುಮಾರಣ್ಣವರು ಕೇಂದ್ರ ಮಂತ್ರಿಯರಾಗಿ ನೋಡಿ ಯಾರು ಜಡ್ಜ್ ಮಾಡ್ತಾರೆ ಇರ್ಲಿ ಸರ್, ಆಯ್ತು, ರಾಜ್ಯಕ್ಕೆ ಬರಲಿ, ರಾಜ್ಯಕ್ಕೇನು ತರಲಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿ ಓಡ್ತಾ ಇದೆ. ಒಂದು ನಿಮಿಷ, ರಾಜ್ಯಕ್ಕೇನು ತರಲಿಲ್ಲ, ಮಂಡ್ಯ ಜಿಲ್ಲೆಗೇನು ತರಲಿಲ್ಲ ಅಂತ ಹೇಳ್ತಾರಲ್ಲ, ಇವರು ಘನ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ನ ನೇತೃತ್ವದ ಘನ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಆಯ್ತಾ, ಶೇಮ್ ಆನ್ ದೇರ್ ಪಾರ್ಟಿ. ಅವರ ಏನಂತಂದ್ರೆ ಒಬ್ಬ ಸಂಸದರಾಗಿ ಆಯ್ಕೆ ಆಯ್ತಾರೆ, ಮಂಡ್ಯದಲ್ಲಿ ಸಚಿವರಾಗಿ ಬರ್ತಾರೆ, ಒಂದು ಕಾರ್ ಕೊಡುವಂಥ ಯೋಗ್ಯತೆ ಇಲ್ಲ, ಸೌಜನ್ಯಕ್ಕೆ ಪ್ರೋಟೋಕಾಲ್ ಮೇಂಟೈನ್ ಮಾಡಲ್ಲ ಸರ್. ಇವರು ವೈಯಕ್ತಿಕ ರಾಜಕಾರಣವನ್ನು ಮಾಡ್ತಾರೆ ಮಂಡ್ಯ ಜಿಲ್ಲೆಯಲ್ಲಿ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ 100 ಎಕರೆ ಜಮೀನು ಕೊಡ್ತೀವಿ ಅಂತ ಹೇಳಿದ್ದಾರೆ, ಕೊಟ್ಟು ರೆಡಿಯಾಗಿ ಹೋಗ್ಬಿಟ್ಟಿದ್ದಾರೆ. ನಾವು ರವಿಕುಮಾರ್ ಶಾಸಕರ ಮುಖಾಂತರ ನೋಡಿಬಿಟ್ಟಿದ್ದು ಜಾಗವ ಅಂತ ಹೇಳಿ. ಅದೇ ವಿಧಾನಸಭೆಯಲ್ಲಿ ಅಧಿವೇಶನ ನಡೀಬೇಕಾದ ಸಂದರ್ಭದಲ್ಲಿ ನಮ್ಮ ಕೇರ್ಪೇಟೆ ಶಾಸಕರು ಮಂಜುನಾಥರವರು ಅದರ ಲಿಖಿತ ರೂಪದಲ್ಲಿ ಅದು ಕೇಳುವಂಥ ಸಂದರ್ಭದಲ್ಲಿ ಸಚಿವರು ಹೇಳ್ತಾರೆ, ಅವರು ಕೈಗಾರಿಕಾ ಸಚಿವರು ಯಾವುದೇ ರೀತಿಯಾದಂಥ ಅಲ್ಲಿ ಭೂಮಿ ಇಲ್ಲ, ರಿಸರ್ವ್ ಲ್ಯಾಂಡ್ ಇಲ್ಲ ನಮ್ಮಲ್ಲಿ ಅಂತ ಹೇಳ್ತಾರೆ. ಯಾವುದೇ ಒಂದು ಕೈಗಾರಿಕೆ ಮಾಡಬೇಕಾದ್ರೆ ಕೆಲವು ಪ್ರಕ್ರಿಯೆಗಳಿದ್ದಾವೆ ಸರ್. ಓಪನ್ ವಿಂಡೋ ಸಿಸ್ಟಮ್ ಇರ್ತದೆ, ಒಂದು ಅರ್ಜಿ ಹಾಕಬೇಕು, ಆಮೇಲೆ ಅದನ್ನು ಸ್ಥಳ ಪರಿಶೀಲನೆ ಮಾಡಬೇಕು, ಅವರೆಲ್ಲ ಇನ್ಕಮ್ ಟ್ಯಾಕ್ಸ್ನ ಡಿಕ್ಲೇರ್ ಮಾಡ್ಕೋಬೇಕು, ಅದಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಎಲ್ಲ NOC ತಗೋಬೇಕು. ದೇರ್ ಆರ್ ಸೋ ಮಚ್ ಪ್ರೊಸೀಜರ್ಸ್ ಆರ್ ದೇರ್. ಆದರೆ ಇವರು ಇಚ್ಛಾಶಕ್ತಿಯ ಪ್ರದರ್ಶನ ಮಾಡಬೇಕಲ್ಲ ರಾಜ್ಯ ಸರ್ಕಾರ. ಇವ್ರ ಯೋಗ್ಯತೆಗೆ IT-BT ಸಚಿವರು ಪ್ರಿಯಾಂಕ ಖರ್ಗೆ ಅವರು ಬಂದಂಥ ಯಾವುದೋ ಒಂದು ಒಳ್ಳೆ ಕೇಂದ್ರ ಸರ್ಕಾರದ ಒಂದು ಯೋಜನೆಯನ್ನು ತಗೊಂಡೋಗಿ ಆಂಧ್ರ ಕೊಟ್ಟರು. ಯಾಕೆಂದರೆ ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಇವರಿಗೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ, ಯೋಚನೆ ಮಾಡೋಂಥದ್ದಿಲ್ಲ. ಆಯ್ತು, ಎಷ್ಟು IT-BT ಕಂಪನಿಗಳು ಕರೆದು ಇವರು ಸಮಾವೇಶ ಮಾಡಿದ್ದಾರೆ, ಎಷ್ಟು ಮಾಡಿದ್ದಾರೆ ಸರ್ ಇವರು? ಒಂದು ಅಂಥದ್ದು ಕಾರ್ಯಕ್ರಮ ರೂಪಿಸಿದ್ದಾರೆ ಇವರು ರಾಜ್ಯ ಸರ್ಕಾರದಲ್ಲಿ, ಮಾಡಿಲ್ಲ. ಕುಮಾರಣ್ಣವ್ರು ಹೇಳ್ತಾರೆ ಇವರೇನೂ ಮಾಡಿಲ್ಲ ಮಂಡ್ಯ ಜಿಲ್ಲೆಗೆ, 14 ಕೋಟಿ ಮನೆ ರಿಲೀಸ್ ಮಾಡಿದ್ದಾರೆ ಕೇಂದ್ರ ಮಂತ್ರಿಯಾಗಿ. ಮೈ ಶುಗರ್ ಕಾರ್ಖಾನೆದು ಒಂದು ಸ್ಕೂಲ್ ನಡೀತಾ ಇದೆ ಸರ್, ಆ ಸ್ಕೂಲಿಗೆ ಇವ್ರಿಗೆ ಸಂಬಳ ಕೊಡೋಕ್ಕೆ ಯೋಗ್ಯತೆ ಇಲ್ಲ ರಾಜ್ಯ ಸರ್ಕಾರದಿಂದ. ಇವತ್ತು ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಮೈಸೂರಿಗೆ ಹೆಸರಿಟ್ಕೊಂಡು ರಾಜಕಾರಣ ಯಾರ್ಯಾರೋ ಮಾಡ್ತಾ ಇದ್ದಾರೆ, ಲೂಟಿ ಹೊಡಿತಾ ಇದ್ದಾರೆ. ಅಲ್ಲಿ ಅದರೊಳಗಡೆ 100 ಕೋಟಿ ಪ್ಯಾಕೇಜ್ ತೊಗೊಳ್ಳೋಂಥದ್ದು ಲೆಕ್ಕಿಲ್ಲ, ಬುಕ್ಕಿಲ್ಲ. ಅದ್ರ ಮುಂದಕ್ಕೆ ಅದು ಹಗರಣ ಅಂತ ದೊಡ್ಡ ಹಗರಣ ಅದು ಈಚೆ ಬರ್ತದೆ. ಅದಾಯ್ತರಲ್ವರ, ಇವತ್ತು ಕರ್ನಾಟಕಕ್ಕೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರದಿಂದ ಬರಬೇಕಾದಂಥ ಸಂದರ್ಭದಲ್ಲಿ ಏನು ಕೈಗಾರಿಕೆಗಳು ಇವರು ಅಟ್ಲೀಸ್ಟ್ ಸೌಜನ್ಯಕ್ಕೆ ಒಬ್ಬರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಅಥವಾ ರಾಜ್ಯದ ಯಾವುದೇ ಸಚಿವರಾಗಲಿ, ಇಡೀ ರಾಷ್ಟ್ರದಲ್ಲಿ ಎಲ್ಲ ಸಚಿವರುಗಳು ಯಾವುದೇ ಸರ್ಕಾರ ಇರಲಿ, ಕುಮಾರಣ್ಣವರು ಭೇಟಿ ಮಾಡಿದಂಥ ಸರ್ಕಾರಗಳು ನಿಮ್ಮ ಇಲಾಖೆಯಿಂದ ಬರಬೇಕು ಅಂತ ಹೇಳ್ತಾರೆ. ಈಗ ಒಂದು ಲಿಮಿಟೆಡ್ ಸ್ಕೋಪ್ ಇದೆ, ಕೇಂದ್ರ ಸರ್ಕಾರ ಸಚಿವರಿಗೆ ಒಂದು ಲಿಮಿಟೆಡ್ ಸ್ಕೋಪ್ ಇದೆ. ಅತಿ ಹೆಚ್ಚು ಇಲ್ಲಿ ಕೆಲಸ ಮಾಡಬೇಕಾಗಿರೋದು ಮೂಲಭೂತ ಸೌಕರ್ಯ ಕೊಡಬೇಕಾದ್ರೆ ರಾಜ್ಯ ಸರ್ಕಾರ. ಈ ಹೊಣೆಗಾರಿಕೆಯನ್ನು ತಪ್ಪಿಸ್ಕೊಂಡು ಕುಮಾರಣ್ಣ ಏನು ಮಾಡಿಲ್ಲ ಅಂತ ಹೇಳ್ತಾರೆ. ಆಯಿತು, ಎಲ್ಲ ಇಲಾಖೆಗಳು ಎಲ್ಲ ಅಧ್ಯಕ್ಷಗಿರಿ, ಉಪಾಧ್ಯಕ್ಷಗಿರಿ ಮತ್ತು ರಾಜ್ಯದ ಅಧ್ಯಕ್ಷರು ಎಲ್ಲ ನಿಮ್ಮನೆಗೆ ಬೇಕು ಕುಟುಂಬಕ್ಕೆ ಅಂತೇಳಿ ಹೇಳ್ತಾರೆ. ಇವರು ನೆಪ ಮಾತ್ರಕ್ಕೆ ಕಣ್ಣೋರ್ಸೋಕ್ಕೋಸ್ಕರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ರಾಷ್ಟ್ರದ ಅಧ್ಯಕ್ಷರು ಮಾಡ್ಕೊಂಡಿದ್ದಾರೆ, ರಬ್ಬರ್ ಸ್ಟ್ಯಾಂಪ್ ಮಾಡ್ಕೊಂಡಿದ್ದಾರೆ. ಇವತ್ತು ನಾವು ಆ ಥರ ಮಾಡಿಲ್ಲ. ನಮ್ಮಲ್ಲಿ ಇವತ್ತು ಇದೇ ಇವರ ಸಿದ್ದರಾಮಯ್ಯನವರು ಎಲ್ಲಿಂದ ಬೆಳೆದೋದು ಅಂತವ್ರು, ನಮ್ಮಲ್ಲಿ ಬೆಳೆದೋದಂತ ನಮ್ಮದೊಂದು ಫ್ಯಾಕ್ಟ್ರಿ ಸರ್. JDS ಪಕ್ಷ ಅನೇಕರನ್ನ ಉತ್ಪಾದನೆ ಮಾಡಿದ್ವಿ, ಅಲ್ಲಿ ಹೋಗಿದ್ದಾರೆ, ಅಧಿಕಾರದ ಆಸೆಗೋಸ್ಕರ ಹೋಗಿದ್ದಾರೆ. ಆಯ್ತಾ, ಒಂದು ಕುಟುಂಬನೇ ಮೇಂಟೈನ್ ಮಾಡೋದು ಆಗದೆ. ಬೆಳವಣಿಗೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲ, ನಾವು ಯಾರು ಹೋಗಿಲ್ಲ, ನಾವು ಒಪ್ಪಂದ ಮಾಡ್ಕೊಂಡಿದ್ವಿ, ಮೈತ್ರಿ ಮಾಡ್ಕೊಂಡಿದ್ದೀವಿ ಮೇಡಮ್. ನೀವು ಅರ್ಥ ಮಾಡ್ಕೊಳ್ಳಿ, ಮೈತ್ರಿ ಮಾಡ್ಕೊಂಡಿರೋದು ಮೈತ್ರಿನೇ ಬೇರೆ, ಹೋಗಿರೋದೇ ಬೇರೆ. ನೀವು ಅನೇಕ ನಾವು ಕಾಂಗ್ರೆಸ್ನ ಜೊತೆ ಮೈತ್ರಿ ಮಾಡ್ಕೊಂಡಿಲ್ವಾ ನೀವು?
ಹಿಂದೆ ಡೆಲ್ಲಿಲಿ. ಅಲ್ಲ ಒಂದ್ಸಲ ಕಾಂಗ್ರೆಸ್ ಹೌದ್ರಿ, ನೀವು ಅಲ್ಲಲ್ಲ, ಹೌದು, ಅನಿವಾರ್ಯ ಪರಿಸ್ಥಿತಿ ಇತ್ತು ಅವತ್ತ. ರಾಜ್ಯದ ಹಿತದೃಷ್ಟಿಯಿಂದ ನಾವು ಜನರ ಹಿತದೃಷ್ಟಿಯಿಂದ ಮಾಡ್ಕೊಂಡಿದ್ದಾರೆ. ನಾವೇ ಕೆಟ್ಟ ಆಡಳಿತವನ್ನ ಕೊಟ್ಟಿಲ್ವಲ್ಲ. ವಚನ ಭ್ರಷ್ಟ ನಾವು ಮಾಡಿಲ್ಲ, ಅದು ಆಂತರಿಕ ವಿಚಾರ ಮೇಡಮ್. ಅದನ್ನ ವಿಚಾರ ಗೊತ್ತಿಲ್ಲ ನಿಮ್ಗೆ. ಅದು ಯಾವುದೇ ಕಾರಣಕ್ಕೂ ಇಲ್ಲ. ಆಯ್ತು, ನೀವು ಕೇಳಬಾರ್ದು. ಆಯ್ತು ಸರ್, ಈಗ ನಮ್ಮ ನಾಯಕರಾದಂಥ ದೇವೇಗೌಡರು ಸನ್ಮಾನ್ಯ ಸಾಹೇಬರು ಹೇಳಿದ್ದಾರೆ, ಉತ್ತರದಲ್ಲಿ ಬಿಹಾರ ಚುನಾವಣೆ ನಡೆದಾಗ ನೋಡಿದ್ದಾರೆ ನೀವು. ಇವತ್ತು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಅನ್ನು ಕೊಟ್ಟರು, ವಿರೋಧ ಪಕ್ಷಕ್ಕೆ ಆಗಕ್ಕೂ ಅಲ್ಲಿ ನಾಲಾಕೆ ಇಲ್ದಂಗೆ ಕೂತಿದೆ. ಎಲ್ಲಿ? ದೆಹಲಿಯಲ್ಲಿ. ಕಳೆದ ಬಾರಿ ನೋಡಿದ್ರೆ ನೀವು. ಇನ್ನೊಂದು ಪ್ರಶ್ನೆ ಅಂದ್ರೆ, ಕಳೆದ ಬಾರಿ ನೋಡಿದ್ರೆ ಸರ್, ಸಮರ್ಥ ನಾಯಕನಿಲ್ಲದೆ ಕುಮಾರಸ್ವಾಮಿ ವಾಪಸ್ ಬರ್ತಾರೆ. ಇಲ್ಲ ಸರ್, ಆ ತರ ಒಂದ್ ನಿಮಿಷ, ನೀವು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ನಾನು ಎಲ್ಲೂ ಕೊಡೋದು ಬೇಡ. ಕಾಂಗ್ರೆಸ್ ಕೂಡ ಅವಶ್ಯಕತೆ ಇಲ್ಲ. ಬಿಜೆಪಿ ಸಮರ್ಥ ನಾಯಕರಿದ್ದಾರೆ. ಆದ್ರೆ ನಾವೆಲ್ಲಿ ಮೈತ್ರಿ ಭಂಗ ಅಂತ ಒಂದು ರೇಷಿಯೋ ಇರುತ್ತಲ್ಲ ಸರ್, 60-40 50-50 ರೇಷಿಯೋ ಇರ್ತದೆ. ಈಗ ಕುಮಾರಸ್ವಾಮಿ ವಾಪಸ್ ಬಂದ್ರೆ ಸಿಎಂ ಸ್ಥಾನ ಕೊಡದೆ ಅವ್ರಿಗೆ ಏನ್ ಮಾಡ್ತೀವಿ ಸರ್? ನಾವು ಕೇಳ್ತೀವಿ ಸರ್. ಅಲ್ಲಲ್ಲ, ಅದು ಅಧಿಕಾರಕ್ಕೆ ಬಂತು. NDA ಮೈತ್ರಿಕೂಟ ಏನ್ ತೀರ್ಮಾನ ತಗೊಳಕ್ಕೆ ಬದ್ಧ ಅಂತ ನಮ್ಮ ಕುಮಾರಣ್ಣ ಅವ್ರು ಹೇಳಿದ್ದಾರೆ. ಅದಕ್ಕೊಂದು ರೇಷಿಯೋ ಇರ್ತದೆ, ಒಂದು ಅನುಪಾತವನ್ನು ನಾವು ಸೃಷ್ಟಿ ಮಾಡ್ತೀವಿ. ಒಂದು ಸಮನ್ವಯ ಸಮಿತಿ ಆಗುತ್ತೆ. ಕುಮಾರಣ್ಣನೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಅವತ್ತು ಒಂದು ನಮ್ಮಲ್ಲಿದೆ. ನಮ್ಮ ಆತರ ಆಗತ್ತಾ? ಹೇಗೆ ಕಾಂಗ್ರೆಸ್ ಅಲ್ಲಿ ನಡೀತಾ ಇದೆ ಸರ್? ಒಂದ್ ನಿಮಿಷ, ಈಗ ಇದು ಬಿಹಾರದಲ್ಲಿ ಏನಾಯ್ತು? ಈಗ ಏನಾಯ್ತು ಸರ್? ಈಗ ಜಾಸ್ತಿ ಬಂದಿದೆ ಅದಲ್ಲಿ ಬಿಜೆಪಿ. ಮುಖ್ಯಮಂತ್ರಿ ಆಗಿದ್ದು ಯಾರು ಸರ್ ಆಗಿದ್ದು? ನಿತೀಶ್ ಕುಮಾರ್. ಅಲ್ಲಲ್ಲ, ಕೇಳಿಲ್ಲ, ಅಲ್ಲಲ್ಲ, ಮುಖ್ಯಮಂತ್ರಿ ಅದಕ್ಕೋಸ್ಕರ ಅಲ್ಲಲ್ಲ, ಉತ್ತರದಲ್ಲೇ ಅಲ್ಲಿ ಯಾರು? ನಿತೀಶ್ ಕುಮಾರ್. ದಕ್ಷಿಣದಲ್ಲೇ ಕುಮಾರಸ್ವಾಮಿ ಅಂತೇಳಿ ನಮ್ಮ ನಾಯಕರು ಅದನ್ನು ದೇವೇಗೌಡರು ಹೇಳಿದ್ದಾರೆ. ಒಂದ್ ವೇಳೆ ಯಾರು ತಪ್ಪೇನೀಗ? ಅದೇ ಫಾರ್ಮುಲಾ ಈಗ ಅಲ್ಲ, ತಪ್ಪೇನು ಈಗ? ನಾವು 28ಕ್ಕೆ ಅಲ್ಲ ಸರ್, ಈಗ ಊಟಕ್ಕಿಂತ ಮುಂಚೆ ನಾವೇನು ಕುಲಾವಿ ಹೊಲ್ಸ್ಕೊಂಡ್ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರು ಸುಮ್ಮನೆ ಹೆಜ್ಜೆ ಇಡಲ್ಲ. ಅಲ್ಲ ಸರ್, ಪ್ರತಿಯೊಬ್ಬರು ಆಸೆ ಇರುತ್ತೆ ಸರ್. ಏನ್ ಗೊತ್ತಾ, ಬಿಹಾರಕ್ಕೂ ಉತ್ತರ ಪ್ರದೇಶಕ್ಕೂ ಹೋಗ್ತಾ ಇರತ್ತಾರೆ. ಕರ್ನಾಟಕದ ಮಣ್ಣಿನ ಮಗ ಸರ್. 2 ಸಲ ಅವರು ಮುಖ್ಯಮಂತ್ರಿ ಆದರು ಸರ್. ಇಲ್ಲಿ ರಾಜ್ಯದಲ್ಲಿ 3 ಬಾರಿ MP ಆಗಿದ್ದಾರೆ, ಕೇಂದ್ರ ಸಚಿವರಾಗಿದ್ದಾರೆ. ಅವ್ರ ತಂದೆ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಏನು ಅನ್ಯಾಯ ಮಾಡಿರೋದೇನು ರಾಜ್ಯಕ್ಕೆ? ಆಯ್ತಾ, ಅವ್ರ ಹೆಸರಿನಲ್ಲಿ ಯಾವ್ದು ಮೆಡಿಕಲ್ ಕಾಲೇಜ್ ಇದಾವ, ಸಂಘ ಸಂಸ್ಥೆಗಳಿದಾವ? ಕೇಳಿ. ಈ ಕಾಂಗ್ರೆಸ್ನವ್ರ ತರ ಏನೋ ಅವ್ರ ನಾಯಕರಿರ್ತಾರೆ, ಏನೋ ಅವರ ನಮ್ಮ ದರ್ಶನ್ ಅವ್ರ ನಾಯಕರಿರ್ತಾರೆ. ಯಾವ ಇಲ್ಲ ನಮ್ಮ ನಾಯಕರು. ಕೇಳಿ ಸರ್, ಇಲ್ಲಿ ನಮ್ಮ ನಾಯಕರು ತಿಹಾರ ಜೈಲ್ಗೆ ಹೋಗಿ ಬಂದಿಲ್ಲ. ಅರ್ಥ ಮಾಡ್ಕೋಬೇಕು. ಅವ್ರ ಕಣ್ಣೀರು ಒರೆಸಿದ್ದು ನಾವು, ಅವ್ರ ತಾಯಿ ಕಣ್ಣೀರು ಒರೆಸಿದ್ದು ನಾವು. ಹಿಂದೆ ಯಾರಿದ್ದಾರೆ ಅಂತ ಗೊತ್ತಿದ್ರೆ ಚುನಾವಣೆಯ ಅಂಚಿನಲ್ಲಿ 2024 ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತಾರಲ್ಲ ಇವರು ನಾಯಕರ ಬಗ್ಗೆ. ನಿವೃತ್ತ IPS ಆಫೀಸರ್ ಹೇಳ್ತಾರೆ, ಯಾರು? ಸಂಗ್ರಾಮ್ ಸಿಂಗ್ ಹೇಳ್ತಾರೆ, ಇವ್ರು ಎಲ್ಲಿದ್ರು, ಇವ್ರು ಎಲ್ಲಿಂದ ಹಿನ್ನೆಲೆ ಬಂದ್ರು ಅಂತ. ಇವತ್ತು ದೇವೇಗೌಡರ ಬಗ್ಗೆ ನೀವು ಮಣ್ಣಿನ ಮಕ್ಕಳು ಅಂತ ನೀವೇನು ಸರ್ಟಿಫಿಕೇಟ್ ಕೊಡೋದು? ಇಡೀ ರಾಜ್ಯ ಕೊಟ್ಟಿದೆ, ಇಡೀ ರಾಷ್ಟ್ರ ಕೊಟ್ಟಿದೆ. ದೇವೇಗೌಡರು ಮಣ್ಣಿನ ಮಗ ಅಂತ ಹೇಳಿ, ಕುಮಾರಣ್ಣ ಅವರು ಮಣ್ಣಿನ ಮಗ ಅಂತ ಕೊಟ್ಟಿದ್ದಾರೆ. ಒಂದೇಳ್ರೆ ರೈತರ ಬಗ್ಗೆ ನೀವು ಮಾಡಿರೋದು ಇವೆಲ್ಲ ಸುಳ್ಳು ಆರೋಪ ಮಾಡಕ್ಕೆ ಕಾಂಗ್ರೆಸ್ ನಾಯಕರು ಮಾಡಿರೋಂಥದ್ದು ಕೇಳ್ರಿ. ಸಿಡಿ ಹಂಚಿದ್ ಯಾರಂತ ಗೊತ್ತಾ? ಸಿಡಿ ಹಂಚಿದಿರಲ್ಲ, ಮನೆ ಸಿಡಿ ಹಂಚಿದಿರಲ್ಲ. ಯಾರು ಮಾಡಿದ್ದು? ನೀವು ಮಾಡಿದ್ದು. ಅದನ್ನ ಕೇಸ್ ಎಲ್ಲ ಹೋಯ್ತಲ್ರಿ. ಕೇಸ್ ಎಲ್ಲ ರಾಜಕೀಯ ಫೇಲ್ಯೂರ್ ಆಗಿದೆ. ನ್ಯಾಯಾಲಯದಲ್ಲಿ ಕೇಸ್ ತೀರ್ಮಾನ ಆಗಿದೆ. ತನ್ನ ಕುಟುಂಬದಲ್ಲಿ ಈ ರೀತಿ ಆಗಿತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಜೀವನದಲ್ಲಿ ಕಾರಣವಿಲ್ಲ. ಸರ್, ಒಂದ್ ನಿಮಿಷ ಕೇಳಿ ಸರ್. ರೇವಣ್ಣ ಅವ್ರ ಮೇಲೆ ಹಾಕಿರುವಂತ ಕೇಸಲ್ಲಿ, ಸೂರಜ್ ರೇವಣ್ಣ ಮೇಲೆ ಹಾಕಿರುವಂತ ರಾಜಕೀಯ ಪ್ರೇರಿತ ಕೇಸ್ಗಳು, ಇದನ್ನ ಮನಗಂಡೆಯ ಪ್ರಾಸಿಕ್ಯೂಷನ್ ಫೇಲ್ಯೂರ್ ಆಗಿದೆ. ಅದು ಕೇಸನ್ನ ವಜಾ ಆಗಿದೆ ಸರ್. ದಯಮಾಡಿ ಮಾತನ್ನ ಹೇಳಕ್ ಹೋಗ್ಬೇಡಿ, ಯಾಕೆಂದ್ರೆ ಅದನ್ನು ಅಪೀಲ್ ಹಾಕಿಲ್ಲ ಇವರು. ವಜಾ ಇದೆ ಆಯ್ತಾ? ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ನಿಮ್ಮ ಮೇಟಿ ನಿಮ್ಮ ನೋಡಿ 106 ಇದೆ ಅಂತವು, 1000 ಎಲ್ಲ ನೋಡಿಲ್ಲ. ಇವತ್ತು ಬಳ್ಳಾರಿಲಿ ಒಬ್ಬ ಶಾಸಕರ ಅವನ ಅಂಗರಕ್ಷಕ ಗುಂಡು ಹಾರಿಸಿ ಒಬ್ಬ ಕಾರ್ಯಕರ್ತನ ಕೊಲೆ ಮಾಡ್ತಾನೆ. ಅವನ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ಕೊಳ್ಳೋ ತಾಕತ್ತಿಲ್ಲ ನಿಮಗೆ. ಅವನ ಅರೆಸ್ಟ್ ಮಾಡೋ ತಾಕತ್ತಿಲ್ಲ. ಒಂದ್ ನಿಮಿಷ ಕೇಳಿ. ಒಂದು ಆರೋಪ ಆಗಿದೆ ಅಷ್ಟೇ, ಅಪರಾಧ ಸಾಬೀತಾಗಿಲ್ಲ. ಫೈನಲ್ ಆಗಿಲ್ಲ. ಪ್ರಜ್ವಲ್ ರೇವಣ್ಣ ಅವ್ರದ್ದು ಫೈನಲಿಟಿ ರೀಚ್ ಆಗಿಲ್ಲ. ಸುಪ್ರೀಂ ಕೋರ್ಟ್ ಇಂದ ಬೇಲ್ ವ್ಯತ್ಯಾಸ ಇದೆ. ಅದಾದ್ಮೇಲೆ ಸರ್ ಇನ್ನು ಹೇಳ್ತೀನಿ, ಕುಮಾರಣ್ಣ ಅವರು ಕೊಟ್ಟಿರೋಂಥ ಕೊಡುಗೆಗಳೇನಿದ್ದಾವೆ ಸರ್, ಅದು ಲಾಟರಿ ನಿಷೇಧ ಆಗಿರ್ಬೋದು ಕರ್ನಾಟಕ ರಾಜ್ಯದಲ್ಲಿ, ಅಲ್ಲಿಂದ ಅವರ ಸಾರಾಯಿ ನಿಷೇಧ ಆಗಿರ್ಬೋದು, 25,000 ಕೋಟಿ ಏಕೈಕ ರಾಷ್ಟ್ರದ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ ಕುಮಾರಣ್ಣ ಅವರು. ಜನತಾ ಸರ್ಕಾರದಲ್ಲೇ ಅವ್ರು ಮಾಡಿರೋಂಥ ಏನು ಸಾಲ ಮನ್ನಾ ಮಾಡಿದಂಥದ್ದು ಇವ್ರು ಯಾವ್ದಾದ್ರು ಒಂದು ಕಾಂಗ್ರೆಸ್ನ ಥರ ಮಾಡಿದಾರ? ಯಾವುದೂ ಇಲ್ಲ. ಬರೀ ಸಾಲ 8 ಲಕ್ಷ ಕೋಟಿ ಸಾಲ ಮಾಡಿ ಇಟ್ಟಿದ್ದಾರೆ. ಹಾಗಾಗಿ ನಾವು ಯಾರು ಬರೋದ್ರಿಂದ ಇವರು ಆತಂಕ ಪಡೋದೇನಿಲ್ಲ. ಕುಮಾರಣ್ಣ ಅವರು ಕರ್ನಾಟಕ ರಾಜ್ಯಕ್ಕೆ ವಾಪಸ್ ಆಗ್ತಾರೆ. 2028
ಹೇಳೋದಕ್ಕೆ ಅನುಮಾನ ಇಲ್ಲ ಸರ್. HMT ಮಾಡಿದೀವಿ, ಸೆಲ್ ಮಾಡಿದೀವಿ. ಈ ದೇಶದ ಯಾರು ಸೆಲ್ ಮಾಡಿದ್ದಾರೆ? ಇವತ್ತು ಬಡವರು ಏನು ಹಸಿವು ಮುಕ್ತ ಕರ್ನಾಟಕ ಮಾಡುವಂತ ಕೆಲಸ ಮಾಡಿದೀವಿ. 74,000 ಕೋಟಿ ಸಾಲ ಮನ್ನಾ ಮಾಡುವಂತ ಕಾರ್ಯಕ್ರಮ ಮಾಡಿದೀವಿ. ಈ ಕಾಂಗ್ರೆಸ್ ಮನಮೋಹನ್ ಸಿಂಗ್ ಅವರು ಆರ್ಥಿಕ ನೀತಿ ಒಬ್ಬೊಬ್ಬ ಭಾರತಕ್ಕೆ ಬಂದು ನಮ್ಮ ದೇಶದಿಂದ ಆರ್ಥಿಕ ಸ್ಥಿತಿಗತಿಗಳನ್ನ ಕಲ್ತ್ಕೊಂಡು ಹೋಗೋ ರೀತಿ ಮಾಡಿದ್ದಾರೆ. 516 ಸಂಸ್ಥೆಗಳನ್ನ ಈ ರಾಜ್ಯದಲ್ಲಿ ಸರ್ಕಾರ ದರ್ಶನ್ ಅವರೇ ಒಂದ್ ನಿಮಿಷ ಸರ್ಕಾರವನ್ನು ನಡೆಸ ಇಡೀ ಒಂದ್ ನಿಮಿಷ ಹೇಳ್ತೀನಿ, ಕನ್ಕ್ಲೂಡ್ ಮಾಡ್ತೀನಿ. ಇಡೀ ರಾಷ್ಟ್ರದಲ್ಲಿ 516 ಸರ್ಕಾರಿ ಸಂಸ್ಥೆಗಳಿಗೆ ಯಾರೇ ಸಿಟ್ಕೊಂಡಿದ್ದಾರೆ ಸರ್? ನೆಹರು, ಇಂದಿರಾ ಗಾಂಧಿ ಸಿಟ್ಕೊಂಡಿದ್ದಾರೆ. ಇವತ್ತು ಗಾಂಧಿ ಜಪ ಮಾಡ್ತಾರೆ, ಇವತ್ತು ನರೇಗಾ ಬಗ್ಗೆ ಮಾತಾಡ್ತಾರೆ. ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಓಕೆ ದಿಲೀಪ್ ಅವರೇ, ನಿಮ್ಮ ಕಡೆಯಿಂದ CM ಕ್ಯಾಂಡಿಡೇಟ್ ಯಾರು? ಸರ್, ನಾನು ನಿಮ್ಗೆ ಅವಾಗಲೇ ಹೇಳಿದೆ, BJP ಒಂದು ಸಾರ್ವತ್ರಿಕವಾದ ಒಂದು ನಾಯಕತ್ವದಲ್ಲಿ ಹೋಗ್ತಕ್ಕಂಥದ್ದು. ನಾವು ಯಾವುದು CM ಕ್ಯಾಂಡಿಡೇಟ್ ಅಂತ ಮೊದಲು ಅನೌನ್ಸ್ ಮಾಡೋದಿಲ್ಲ. ನೀವು ಬಿಹಾರದಲ್ಲಾಗಿರ್ಬೋದು, ದೆಹಲಿನಲ್ಲಾಗಿರ್ಬೋದು, ಗುಜರಾತ್ ಆಗಿರ್ಬೋದು, ಇಲ್ಲ ಕುಮಾರಸ್ವಾಮಿ ಅವರು ಯಾವುದೇ ರೀತಿ ಕಂಡೀಷನ್ ಹಾಕಿಲ್ಲ. ಅನ್ಕಂಡೀಷನಲ್ ಮೈತ್ರಿ ನಮ್ಮ ಜೊತೆ ಇರ್ತಕ್ಕಂಥದ್ದು. ಸೊ ಗೊತ್ತಿಲ್ಲ ನಮ್ಗೆ 2028ಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ. 28ಕ್ಕೆ ನಾವು ಬಹುಮತ ಬರ್ತಕ್ಕಂಥದ್ದು ನಿಶ್ಚಿತ. ಬಹುಮತದಲ್ಲಿ ನಾವು ಯಾರು ಆಗಿನ ಸಮಯದಲ್ಲಿ ಏನು ತೀರ್ಮಾನ ತೆಗೆದುಕೊಳ್ತಾರೋ ನಮ್ಮ ನಾಯಕರುಗಳು ಆ ತೀರ್ಮಾನದ ಮುಖಾಂತರ ಹೋಗ್ತಾರೆ. ಅದು ಎಸ್ ಮೈತ್ರಿ ಕ್ಲಿಯರ್ ಆಗಿದೆ. ನಮ್ಮದು ಮೈತ್ರಿ ಓಪನ್ ಆಗಿದೆ, ಕ್ಲಿಯರ್ ಆಗಿದೆ. ಆ ಮೈತ್ರಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದ್ರ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ. ಮೈತ್ರಿ ಧರ್ಮವನ್ನು ಪಾಲನೆ ಮಾಡ್ತೀವಿ. ಸರ್, ಇವತ್ತು ನಮಗೆ ಈ ಮೈತ್ರಿ ಧರ್ಮಕ್ಕಿಂತ ಜಾಸ್ತಿ ಇವತ್ತು ನಾವು ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರ ಮಾಡ್ತಿರ್ತಕ್ಕಂಥ ಅನಾಚಾರಗಳು, ಭ್ರಷ್ಟಾಚಾರಗಳು, ಲೂಟಿ ಇದ್ರ ವಿರುದ್ಧವಾಗಿ. ಅವಾಗಲೇ ಹೇಳ್ತಿದ್ರು ಕಾಂಗ್ರೆಸ್ ವಕ್ತಾರರು, ಇಂಡಸ್ಟ್ರೀಸ್ಗಳನ್ನ ತಂದಿಲ್ಲ ಕುಮಾರಸ್ವಾಮಿ ಅವರು ಅಂತೇಳಿ. ಸರ್, 1 ಲಕ್ಷ ನಾವು ಉದ್ಯೋಗವನ್ನು ಕಳ್ಕೊಂಡಿದ್ದೀವಿ ಸರ್. ಒಂದು ಟೊಯೋಟಾ ಕಂಪನಿ ಪಕ್ಕದ ರಾಜ್ಯಕ್ಕೆ ಹೋಯ್ತು. ನೆಕ್ಸ್ಟ್ ಆರ್ಬಿಟ್ ಅಂತ ಒಂದು ಕಂಪನಿ ಪಕ್ಕದ ರಾಜ್ಯಕ್ಕೆ ಹೋಯ್ತು. ಇದೇ ಗೂಗಲ್ ಅಂತಕ್ಕಂಥ ಒಂದು ಕಂಪನಿ ಪಕ್ಕದ ರಾಜ್ಯಕ್ಕೆ ಹೋಯ್ತು. ಓಲಾ ಕಂಪನಿ ಪಕ್ಕದ ರಾಜ್ಯಕ್ಕೆ ಹೋಯ್ತು. ಏತರ್ ಕಂಪನಿ ಪಕ್ಕದ ರಾಜ್ಯಕ್ಕೆ ಹೋಯ್ತು. ಇದೇ ಒಂದು ಆಂಧ್ರ ಪ್ರದೇಶದ ITBT ಸಚಿವ ಹೇಳ್ತಾನೆ, ನಮಗೆ ಯೋಗ್ಯತೆ ಇದೆ, ತಗೊಂಡಿದ್ದೀವಿ ಆ ಕಂಪನಿನ ಗೂಗಲ್ ನಿಮಗೆ ಯೋಗ್ಯತೆ ಇರಲ್ಲ, ನೀವು ತಗೊಂಡಿಲ್ಲ ಅಂತ. ಕರ್ನಾಟಕದ ಯೋಗ್ಯತೆ ಬಗ್ಗೆ ಮಾತನಾಡ್ತಾನೆ ITBT ಸಚಿವ, ಆಂಧ್ರ ಪ್ರದೇಶ ITBT ಸಚಿವ. ಅಂದರೆ ಅವ್ರು ಉಚಿತವಾಗಿ ಜಮೀನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸರ್, ಇಲ್ಲಿ ಯಾರ್ಯಾರೋ ಅಕ್ರಮವಾಗಿ ಬೇರೆ ದೇಶದಿಂದ ಬಂದಿರೋರಿಗೆಲ್ಲ ನಾವು ಜಾಗ ಕೊಡ್ತಾ ಇದ್ದೀವಿ, ಬೇರೆ ರಾಜ್ಯದಿಂದ ಬಂದಿರೋರಿಗೆಲ್ಲ ಜಾಗ ಕೊಡ್ತಾ ಇದ್ದೀವಿ. ಇಲ್ಲಿ ಉದ್ಯೋಗ ಕೊಡ್ತಕ್ಕಂಥ ಕಂಪ್ನಿಗಳಿಗೆ ನಾವು ಜಾಗ ಕೊಟ್ಬಿಟ್ರೆ ಏನಾಗುತ್ತೆ ಸರ್? ಕಂಪ್ನಿಗಳಿಗೆ ಜಾಗ ಕೊಡಲಿ ಬಿಡಿ, ಡಿಸ್ಕೌಂಟಲ್ಲಿ ಜಾಗ ಕೊಡಲಿ, ಸಬ್ಸಿಡಿಲಿ ಜಾಗ ಕೊಡಲಿ, ಉದ್ಯೋಗ ಕೊಡ್ತಾರಲ್ಲ ಒಂದು. ಸರ್, ಮತ್ತೊಂದು, ಈಗ DK ಶಿವಕುಮಾರ್ ಅವ್ರ ವಿಚಾರ ಭಾಳ ಚರ್ಚೆ ನಡೀತಾ ಇದೆ ಸರ್. ಈ ಒಂದು ಮೈತ್ರಿ ವಿಚಾರಕ್ಕೆ DK ಶಿವಕುಮಾರ್ ಅವರು ಮೊನ್ನೆ ಫಸ್ಟ್ ಸರ್ಕಲ್ ಅಂತಕ್ಕಂಥ ಒಂದು ಉದ್ಯಮಿ ಒಕ್ಕಲಿಗ ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡ್ತಾರೆ. ಅರೆ, ಒಕ್ಕಲಿಗ ನಾಯಕರುಗಳೇ ನನ್ನ ಸಮುದಾಯದವರೇ ನನಗೆ ಚೂರಿ ಹಾಕ್ಬಿಟ್ರು ಅಂತೇಳಿ. ನಾನು DK ಶಿವಕುಮಾರ್ ಅವ್ರನ್ನ ಈ ಮುಖಾಂತರ ಕೇಳೋದು ಇಷ್ಟಪಡ್ತೀನಿ. ಅರೆ, DK ಶಿವಕುಮಾರ್ ಅವರೇ, ನಿಮ್ಮನ್ನು ನಂಬಿ ಹಳೇ ಮೈಸೂರಿನ ಒಂದು ಭಾಗದ ಒಕ್ಕಲಿಗ ಜನಾಂಗ 48 ಸ್ಥಾನದಲ್ಲಿ 36 ಸ್ಥಾನವನ್ನು ನಿಮಗೆ ಕೊಡ್ತಾರೆ. ನಿಮ್ಮನ್ನು ನಂಬಿ ಪೆನ್ನು ಪೇಪರ್ ಕೊಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಮಾಡಿದ್ರಿ, ದೇವೇಗೌಡರು ಮುಖ್ಯಮಂತ್ರಿ ಮಾಡಿದ್ರಿ, ಸದಾನಂದ ಗೌಡರು ಮುಖ್ಯಮಂತ್ರಿ ಮಾಡಿದ್ರಿ, ನನಗೊಂದು ಅವಕಾಶ ಕೊಡಿ ಅಂತಾರೆ. ಅರೆ, ನಿಮ್ಮನ್ನು ನಂಬಿ ಓಟ್ ಹಾಕಿದ್ರಲ್ರಿ ಒಕ್ಕಲಿಗರು. ಇವತ್ತು ನೀವು ಯಾಕೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡೋಕ್ಕಾಗ್ತಿಲ್ಲ, ತಗೊಳಕ್ಕಾಗ್ತಾ ಇಲ್ಲ? ಒಂದು ಕಿತ್ಕೊಬೇಕು ಅಧಿಕಾರನ ಅಂತ ಹೇಳ್ತಿರಲ್ಲ, ಒಂದು ಕಿತ್ಕೊಳ್ರಿ. ಅದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ಇವತ್ತು ಇದು ಒಕ್ಕಲಿಗರು ಮಾಡಿರ್ತಕ್ಕಂಥ ಮೋಸ ಅಲ್ವಾ? ಒಕ್ಕಲಿಗರು ನಿಮಗೆ ಮೋಸ ಮಾಡಿಲ್ಲ. ಒಕ್ಕಲಿಗ ಜನಾಂಗ ನಿಮಗೆ ಓಟ್ ಹಾಕಿದ್ದಾರೆ. ನೀವು ಒಕ್ಕಲಿಗ ಜನಾಂಗಕ್ಕೆ ನ್ಯಾಯ ಕೊಡ್ತಾ ಇಲ್ಲ. ನಾನು ಕಾಂಗ್ರೆಸ್ನ ಕೇಳಲು ಇಷ್ಟಪಡ್ತೀನಿ ಸರ್, ನೀವು ಅಧಿಕಾರಕ್ಕೆ ಬಂದ ಮೇಲೆ ಒಕ್ಕಲಿಗ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥ, ನಾನು ಯಾಕೆ ಒಕ್ಕಲಿಗ ಪದ ಅಂತ ತೆಗೆದುಕೊಂಡ್ರೆ, ಹಳೆ ಮೈಸೂರು ಭಾಗದ ವಿಚಾರ ಚರ್ಚೆ ನಡೀತಾ ಇರೋದ್ರಿಂದ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲ್ತನ ಮಾಡ್ತಿರ್ತಕ್ಕಂಥ ಜಾಸ್ತಿ ಇದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಹೇಳ್ತೀನಿ, ನೀವು 2023 ಅಧಿಕಾರಕ್ಕೆ ಬರ್ತೀರಿ, ಇದುವರೆಗೂ ಸರ್ ಒಕ್ಕಲಿಗರಿಗೆ ಅಂತ ಮಾಡಿರ್ತಕ್ಕಂಥ ಒಂದೇ ಒಂದು ಯೋಜನೆ ಹೇಳಿ ಸರ್, ಒಂದೇ ಒಂದು ಯೋಜನೆ ಹೇಳಿ. BJP ಅಧಿಕಾರಕ್ಕೆ ಬಂದ ಮೇಲೆ 100 ಯೋಜನೆ ಮಾಡಿದೆ. BJP ಅಧಿಕಾರದಲ್ಲಿದ್ದಾಗ ಒಕ್ಕಲಿಗರಿಗೆ ಮಾಡಿರ್ತಕ್ಕಂಥ ಯೋಜನೆಗಳನ್ನು ನಾನು ದಾಖಲೆ ಸಮೇತ ನಿಮ್ಗೆ ಹೇಳ್ಬಿಡ್ತೀನಿ. ಮೀಸಲಾತಿ ಹೆಚ್ಚಳವನ್ನು ಮಾಡಬೇಕು ಅಂತ ಹೊಡ್ತಾರೆ. ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮವನ್ನು ಮಾಡಿ 1,000 ಕೋಟಿ ಮೀಸಲಿಡ್ತಾರೆ. ಕೆಂಪೇಗೌಡ ಪ್ರತಿಮೆಯನ್ನು ಮಾಡ್ತಾರೆ. ಆದಿಚುಂಚನಗಿರಿ ಮಠಕ್ಕೆ ಹಣವನ್ನು ಬಿಡುಗಡೆ ಮಾಡ್ತಾರೆ. ಇದನ್ನ ಒಕ್ಕಲಿಗ ಸಮುದಾಯಕ್ಕೆ BJP ಕೊಟ್ಟಿದೆ. ಕಾಂಗ್ರೆಸ್ಸು ಒಕ್ಕಲಿಗ ಅಭಿವೃದ್ಧಿ ನಿಗಮ ಮಂಡಳಿ ಇದೆಯಾ ಇಲ್ವಾ ಅನ್ನೋದು ಮರೆತುಬಿಟ್ಟಿದ್ದಾರೆ. ಇನ್ನೊಂದು ಸರ್, ನಮ್ಮ ನರೇಗಾ ವಿಚಾರ ಮಾತಾಡ್ತಿದ್ರು ಸರ್. ನರೇಗಾದಲ್ಲಿ ಕಾಂಗ್ರೆಸ್ನವ್ರು ಯಾವ ಮಟ್ಟಕ್ಕೆ ಲೂಟಿ ಹೊಡಿತಿದ್ರು ಅಂತಂದ್ರೆ ಸರ್, ಗಂಡಸಿಗೆ ಒಂದು ಸೀರೆ ಉಡ್ಸೋರು, ಅಲ್ಲೊಂದು ಫೋಟೋ ತಕ್ಕೊಳ್ಳೋರು, ಗಂಡಸಿಗೆ ಮೀಸೆ ತೆಗ್ಸೋರು, ಫೋಟೋ ತಕ್ಕೊಳ್ಳೋರು. ಕುಡಿಚಿನಲ್ಲಿ ನಾವು ಇದನ್ನ ಸ್ಟಿಂಗ್ ಆಪರೇಷನ್ ಮಾಡಿ ದೊಡ್ಡದಾಗಿ ಬಿಂಬಿಸ್ತೋ ಇಡೀ ರಾಜ್ಯದಲ್ಲಿ. ಯಂತ್ರಗಳನ್ನ ಉಪಯೋಗಿಸೋರು,
ಯಂತ್ರಗಳು ತಗೊಂಬಂದ್ಬಿಟ್ಟು ಬಳಸೋರು, ಮತ್ತೆ ನಕಲಿ ಜಾಬ್ ಕಾರ್ಡ್ಗಳು, ಲಕ್ಷಾಂತರ ನಕಲಿ ಜಾಬ್ ಕಾರ್ಡ್ಗಳು ಸೃಷ್ಟಿ ಮಾಡೋರು. ಎಲ್ಲೋ ಯಾವುದೋ ಊರಲ್ಲಿರೋನು ಅವನು ಯಾವುದೋ ಊರಲ್ಲಿ ಜಾಬ್ ಕಾರ್ಡ್ ಇರೋದು, ರೇಷನ್ ಕಾರ್ಡ್ ಇಲ್ಲ ಅವನ ಹತ್ರ ಜಾಬ್ ಕಾರ್ಡ್ ಇದೆ. ಈ ರೀತಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅಂತೇಳಿ ಸುಧಾರಿತ ವ್ಯವಸ್ಥೆನ ತೆಗೆದುಕೊಂಡ್ಬರ್ತಾ ಇರ್ತಕ್ಕಂಥದ್ದು. 100ರಿಂದ 125 ದಿವಸ, 15 ದಿವಸ ಪೇಮೆಂಟ್ ಇರ್ತಕ್ಕಂಥದ್ದು, 7 ದಿವಸ ಪೇಮೆಂಟ್ ಕೊಡ್ತೀವಿ, ಎ ಆಧಾರಿತವಾದಂಥದ್ದು, GPS ಇರ್ತಕ್ಕಂಥದ್ದು, ಬಯೋಮೆಟ್ರಿಕ್ ಇರ್ತಕ್ಕಂಥದ್ದು, ಈ ಯೋಜನೆಯನ್ನು ತಗೊಂಡ್ಬರ್ತಾ ಇರ್ತಕ್ಕಂಥದ್ದು. ಇದ್ರನ್ನು ವಿರೋಧ ಮಾಡ್ತಾರಲ್ಲ ಸರ್. ಇನ್ನೊಂದು ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು, ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡಿದ್ರು ಸರ್. ಕುಟುಂಬ ರಾಜಕಾರಣದ ಬ್ರಾಂಡ್ ಅಂಬಾಸಿಡರ್ ಅಂತ ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ ಮಾತ್ರ ಸರ್. ನೀವು 1947ರಿಂದ ತೆಗೆದುಕೊಳ್ಳಿ ಸರ್, ಒಂದೇ ಒಂದು ಕುಟುಂಬಕ್ಕೆ ಸ್ಟಿಕನ್ ಆಗ್ಬಿಟ್ಟಿದೆ. ಅವತ್ತು ಗಾಂಧೀಜಿ ಅವರು 1948ರಲ್ಲಿ ತನ್ನ ಉಯಿಲಿನಲ್ಲಿ ಬರೆದು ಮಡಗ್ತಾರೆ ಸರ್. ಸ್ವತಂತ್ರ ಬಂದ ತಕ್ಷಣ ಬಂದಿದೆ ನಮಗೆ, ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡಿ ಲೋಕ ಸೇವಾ ಸಂಘ ಅಂತೇಳಿ ಒಂದು ಸ್ವಯಂ ಸೇವಕ ಸಂಘವನ್ನು ಸ್ಥಾಪನೆ ಮಾಡಿ ಅಂತೇಳಿ ಗಾಂಧೀಜಿಯವರು ಬರೀತಾರೆ. ಇವರು ಅದನ್ನ ವಿಸರ್ಜನೆ ಮಾಡಲಿಲ್ಲ ಸರ್, ಗಾಂಧೀಜಿ ವಿರುದ್ಧವಾಗಿ ನಿಂತ್ಕೊಂಡ್ರು. ಮತ್ತೆ ಕುಟುಂಬ ರಾಜಕಾರಣ, ಕಳೆದ ಲೋಕಸಭಾ ಚುನಾವಣೆ ನಡೀತು ಸರ್. 10 ಜನ ಸಂಸತ್ ಚುನಾವಣೆಗೆ 10 ಜನ ಟಿಕೆಟ್ ಕೊಟ್ಟಿದ್ದಾರೆ ಸರ್. ಹೇಳ್ಬಿಡ್ತೀನಿ, 10 ಸೆಕೆಂಡಲ್ಲಿ ಮುಗಿಸ್ಬಿಡ್ತೀನಿ ಸರ್. ರಾಧಾಕೃಷ್ಣ ದೊಡ್ಡಮನಿ ಅಂತಕ್ಕಂಥ ಖರ್ಗೆ ಹಳಿಯ, ಸೌಮ್ಯ ರೆಡ್ಡಿ ರಾಮಲಿಂಗಾರೆಡ್ಡಿ ಅವರ ಮಗಳು, ಪ್ರಭಾ ಮಲ್ಲಿಕಾರ್ಜುನ್ ಶಾಮನೂರು ಶಿವಶಂಕರಪ್ಪರ ಸೊಸೆ, DK ಸುರೇಶ್, ಸುನಿಲ್ ಬೋಸ್ ಮಹಾದೇವಪ್ಪ ಅವ್ರ ಮಗ, ಶ್ರೇಯಸ್ ಪಟೇಲ್ ಪುಟ್ಸ್ವಾಮಿ ಗೌಡ್ರ ಮಗ, ರಕ್ಷಾರಾಮಯ್ಯ ಸೀತಾರಾಮ್ ಅವರ ಮಗ, ಮತ್ತೆ ಮನ್ಸೂರ್ ಅಲಿ ಖಾನ್ ರೆಹಮಾನ್ ಖಾನ್ ಅವ್ರ ಮಗ, ರಾಜಶೇಖರ್ ಹಿಟ್ನಾಳ್ ರಾಘವೇಂದ್ರ ಹಿಟ್ನಾಳ್ ಅವ್ರ ಮಗ, ಗೀತಾ ಶಿವರಾಜ್ ಕುಮಾರ್, ನಯನಾ ಮೋಟಂ, ಅಲ್ಲ ನಾನು ಹೇಳ್ತಿದ್ದೆ MP ಚುನಾವಣೆ ಬಗ್ಗೆ. ಇಷ್ಟು ಜನರನ್ನ ಒಂದು ಕುಟುಂಬದಿಂದ ತೆಗೆದುಕೊಂಡು ನಿಲ್ಲಿಸ್ಬಿಟ್ರಲ್ಲ ಸರ್. ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡಂಗೇ ಇಲ್ಲ ಅವರು. ಮತ್ತೆ ಅಮ್ಮ ಆದ್ಮಿ ಅವರು ಅಷ್ಟೇ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡಂಗೇ ಇಲ್ಲ. ಅಮ್ಮ ಆದ್ಮಿ ಅವ್ರಿಗೆ ಹೇಳ್ಬಿಡ್ತೀನಿ ಸರ್, ಅಮ್ಮ ಆದ್ಮಿ ಆಡಳಿತ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಅಣ್ಣಾ ಹಜಾರೆ ಹೆಸರು ಹೇಳ್ಕೊಂಡ್ ಬಂದ್ರು ಸರ್. ಅಣ್ಣಾ ಹಜಾರೆ ಸಿದ್ಧಾಂತ ನಮ್ದು. ಅಣ್ಣಾ ಹಜಾರೆ ಹೆಸರು ಹೇಳ್ಕೊಂಡು ಪಾಪ ಅಣ್ಣಾ ಹಜಾರೆ ಎಲ್ಲರೂ ಗೊತ್ತಿಲ್ಲ ಸರ್. ಅಣ್ಣಾ ಹಜಾರೆ ಹಿಂದಗಡೆ ಮಪ್ಳೇರ್ ಹಾಕೊಂಡು ಶಾಲ್ ಸುತ್ಕೊಂಡು ಕೂತ್ಕೊಂಡಿದ್ದಂತಹ ಇದೇ ಅರವಿಂದ್ ಕೇಜ್ರಿವಾಲ್ ಅವರು ಅಣ್ಣಾ ಹಜಾರೆನ ಮುಗಿಸಿ ಇವ್ರು CM ಆದ್ಮೇಲೆ ಅಣ್ಣಾ ಹಜಾರೆ ಭ್ರಷ್ಟಾಚಾರ ರಹಿತವಾದ ಆಡಳಿತವನ್ನ ದೇಶ ಕೊಡ್ತೀನಿ ಅಂತಂದ್ರು. ಮಾಡಬಾರದು ಭ್ರಷ್ಟಾಚಾರ ಮಾಡಿದ್ರು. ಎಲ್ಲ ಮಧ್ಯದ ಹಗರಣದಲ್ಲಿ ಎಲ್ಲ ಇವರು ಸಾಲು ನಾಯಕರುಗಳು ಜೈಲ್ಗೆ ಹೋದ್ರು. ಇವರ ಮನೆ ಕಟ್ಟಲಿಕ್ಕೆ ಒಂದು ಮಹಲ್ ಕಟ್ಟಲಿಕ್ಕೆ ಕೋಟಿ ಲೂಟಿ ಹೊಡೆದ್ರು. ಯಮುನಾ ನದಿನ ಹಾಳು ಮಾಡಿದ್ರು. ದೆಹಲಿಯನ್ನು ಹದಗೆಡಿಸಿದ್ರು. ಯಾವ ಪಕ್ಷಕ್ಕೆ 90% ಓಟನ್ನು ಕೊಟ್ಟಿದ್ರು ದೆಹಲಿ ಜನ, ಇದೇ ಆಮ್ ಆದ್ಮಿಗೆ ಈಗ ತಿರಸ್ಕಾರ ಮಾಡಿ ಬಿಸಾಕಿದ್ದಾರೆ. ಪಂಜಾಬ್ನಲ್ಲಿ ಇವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಲೂಟಿ ವಿರುದ್ಧ ಜನ ತಿರುಗಿದ್ದಾರೆ. ಕರ್ನಾಟಕದ ಕೇಳ್ತೀನಿ ಸರ್, ಲಾಸ್ಟ್ ಕ್ವಶನ್ ಕೇಳ್ಬಿಡ್ತೀನಿ ಆಮ್ ಆದ್ಮಿ ಅವರಿಗೆ, ನಾನು ವಾದ ಮಾಡ್ಲಿಕ್ಕೆ ಹೋಗಲ್ಲ. ಆಮ್ ಆದ್ಮಿ ಅವರೇ, ನೀವು ಎಷ್ಟು ಸೀಟನ್ನ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಗೆದ್ದಿದ್ದೀರಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಗೆದ್ದಿದ್ದೀರಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಗೆದ್ದಿದ್ದೀರಿ. ನೀವು ಒಂದು ಅಧಿಕೃತ ಪಕ್ಷ ಅಂತ ಹೇಳಿ ಕರ್ನಾಟಕದಲ್ಲಿ ವಾದ ಮಾಡಕ್ಕೆ ಯೋಗ್ಯತೆನೇ ಇಲ್ಲ ನಿಮಗೆ. ದಯಮಾಡಿ ಬಿಜೆಪಿನ ಪ್ರಶ್ನೆ ಮಾಡ್ತಕ್ಕಂಥ ಯೋಗ್ಯತೆ ಇಲ್ಲ. ಒಂದು MLA ಸೀಟೋ MP ಸೀಟೋ ಒಂದು ಗ್ರಾಮ ಪಂಚಾಯತಿ ಸೀಟೋ ತಾಲೂಕ್ ಪಂಚಾಯತಿ ಸೀಟೋ ಇಲ್ಲ ಅಂದ್ರೆ ಜಿಲ್ಲಾ ಪಂಚಾಯತ್ ಸೀಟ್ ಗೆದ್ಬಿಟ್ಟು ಬಂದು ನಮ್ಮನ್ನು ಪ್ರಶ್ನೆ ಮಾಡಿ ಸರ್. ಅದನ್ನ ನಾನು ಅವ್ರನ್ನ ಕೇಳಲು ಇಷ್ಟಪಡ್ತೇನೆ. ಸತ್ಯವಾಣಿ ಮೇಡಮ್, ಈಗ ಕುಮಾರಸ್ವಾಮಿ ಅವರ ಎಂಟ್ರಿ ಮುಂದಿನ CM ಆಕಾಂಕ್ಷಿನ ಅಥವಾ ಮಗನ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ರೀ ಎಂಟ್ರಿನ? ಸರ್, ಅವರು ಮುಂದಿನ CM ಆಕಾಂಕ್ಷಿ. ಬಿಜೆಪಿನಲ್ಲಿ ಯಾರು ದೊಡ್ಡ ಲೀಡರ್ಸ್ ಇಲ್ಲ, ಅವರು ಕಿತ್ತಾಡ್ಕೊಂತಾ ಇದ್ದಾರೆ. ವಿಜೇಂದ್ರ ಅವ್ರನ್ನ ಯಾರು ಒಪ್ಕೊಂತಾ ಇಲ್ಲ. ಯಾಕೆ ಅಂದ್ರೆ ನಮಗೆ ಅವಕಾಶ ಕೊಡಿ, ನೀವು ಕೇಳಿ. ಬೇರೆ ಬಿಡಿ, ಅಶೋಕ್ ಅವರಿದ್ದಾರೆ, ದೊಡ್ಡವರಿದ್ದಾರೆ. ಅಂತ ದೊಡ್ಡವ್ರನ್ನ ಬಿಟ್ಬಿಟ್ಟು ಯಡಿಯೂರಪ್ಪ ಅವ್ರ ಮಗನ್ಗೆ ಅಧಿಕಾರ ಅಂತ ಹೇಳಿದ್ದಾರೆ. ಅವ್ರು ಹೇಳಿಲ್ಲ, ಅವ್ರು ಒಪ್ಕೊಂತ ಇಲ್ಲ. ಅದಕ್ಕಾಗಿನೇ ಕುಮಾರಸ್ವಾಮಿ ಅವ್ರನ್ನ ಸೆಂಟ್ರಲ್ ಇಂದ ಕಳಿಸ್ತಾ ಇರೋದು. ಅವ್ರು ಬರ್ತಿರೋದ್ರೆ ಬಿಜೆಪಿ ಅವ್ರಿಗೇನೆ ಭಯ, ಬೇರೆ ಯಾರಿಗೂ ಅಲ್ಲ. ಕೇಳ್ರಿ, ಈಗ ಕುಮಾರಸ್ವಾಮಿ ಅವರು ನಿರ್ಧಾರ ಯಾವ ತರ ತಗೊಂಡಿದ್ದಾರೆ ಅಂದ್ರೆ ತುಂಬಾ ಆತುರದ ನಿರ್ಧಾರ ತಗೊಂಡ್ಬಿಡ್ತಾರೆ ಒಂದೇ ಸಲ. ಈಗ ನೋಡಿ, ಅರ್ಜೆಂಟ್ ಆಗಿ ನಾನು ಒಂದೇ ವಿಷಯ ಹೇಳ್ತೀನಿ. BBMPನ CMC ಇಂದ BBMP ಮಾಡಿದ್ರು. CMC ಇಂದ BBMP ಮಾಡಿದವರೇ. ಅವ್ರು ಮಾಡಿದಾಗ ಫುಲ್ಲು ನೀಟಾಗಿ ಎಲ್ಲದನ್ನು ಕರೆಕ್ಟಾಗಿ ಕನ್ವರ್ಟ್ ಮಾಡಿ ಆಲೋಚನೆಯಿಂದ ಮಾಡಬೇಕಾಗಿತ್ತು. ಅದನ್ನು ಮಾಡಿಲ್ದಿರೋದಕ್ಕೆ ಈಗಲೂ CMC ಏರಿಯಾ ನಮ್ಮ KR ಪುರಂ ಆಗಲಿ, CV ರಾಮನ್ ನಗರ್ ಆಗಲಿ, ಆ ಕಡೆ ಮಹದೇವಪುರ ಆಗಲಿ ಯಾವ ಥರ ಇದೆ ನೋಡಿ. ಸರ್ಕಾರಿ ಜಮೀನುಗಳಿತ್ತು. ನಾನು ನಮ್ಮ ಏರಿಯಾದಲ್ಲಿ ನಾವು ಹುಡುಕ್ತಾ ಇದ್ವಿ, ಕುಮಾರಸ್ವಾಮಿ
ನೋಡಿ, ಆಡಳಿತ ಮಾಡ್ಬೇಕಾದ್ರೆ 15 ಎಕರೆ ಕೇಳ್ರಿ, 15 ಎಕರೆ ನಾನು ದಾಖಲೆ ಕೊಡ್ತೀನಿ ಕೇಳಿ. KR ನಮ್ಮ ವಿಜ್ಞಾನನಗರಲ್ಲಿ 15 ಎಕರೆ ಲ್ಯಾಂಡ್ ನ ಮಾರಿರೋದು ಕುಮಾರಸ್ವಾಮಿ ಅವರೇ. ಅವ್ರ ಟೈಮ್ ಅದ್ರಲ್ಲೇ ಮಾರಿತ್ತು ನಮ್ಗೆ 15 ಎಕರೆ ನಮ್ಮ ಏರಿಯಾದಲ್ಲಿ. ಅದಕ್ಕಾಗಿ ನಮಗೆ ಒಂದು ಹಾಸ್ಪಿಟಲ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಒಂದು ಕಸದ ಪಾಯಿಂಟ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಎಲ್ಲ ಕಷ್ಟ ಇದೆ. ಅಂದ್ರೆ ಇವರು ಕರೆಕ್ಟ್ ಆಗಿ ಮಾಡಿದ್ರೆ ಆಗ್ತಾ ಇತ್ತು. ಮತ್ತೆ ಪಲ್ಟೂರಾಮ್ ಅಂತಾರಲ್ಲ, ಇವರು ಪಲ್ಟೂರಾಮ್ನ ಫಾಲೋ ಮಾಡ್ತಾ ಇದ್ದಾರೆ. ಏನಂದ್ರೆ ಅವಕಾಶ ರಾಜಕಾರಣ ಇವ್ರಿಗೆ. ಆಮೇಲೆ ಅವರು ಕೇಜ್ರಿವಾಲ್ ಬಗ್ಗೆ ಮಾತಾಡ್ತಾರೆ ಕೇಳಿ, ಕೇಜ್ರಿವಾಲ್ ಬಗ್ಗೆ ಮಾತಾಡ್ತಿದ್ರಲ್ಲ, ಕೇಜ್ರಿವಾಲ್ ಕಾಪೀಸ್ ಎಲ್ಲ ಮಾಡ್ಕೊಂಡು 2,000 ಕೊಟ್ರೆ 2 ವರ್ಷ ಕೊಡ್ಬೇಕಂತ ಯಾಕೆ ಹೇಳಿದ್ರಿ? ಇವರು ಮಾತಾಡಬಾರ್ದಾಗಿತ್ತು. ನಿಮ್ಮನ್ನ ಬೆಂಗಳೂರಲ್ಲಿ ಕಳಿಸಿದ್ದಾರೆ, ನಿಮ್ಮನ್ನ ಕರ್ನಾಟಕದಲ್ಲಿ ಎತ್ತಿ ಮೇಲೆ ಇಟ್ಕೊಂಡು ಕೂತಿದ್ದಾರೆ. 2023 9 ವಿಧಾನಸಭಾ ಚುನಾವಣೆ ಗೆದ್ದಿದ್ದೀವಿ. ನೀವು ಎಷ್ಟು ಗೆದ್ದಿದ್ದೀರಾ? ಇವಾಗ ನಾನು ಕೇಳ್ತಿರೋದಷ್ಟೇ, ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಗೆಲ್ಲಿ ನಿಮ್ಮ ಯೋಗ್ಯತೆಗೆ ಕರ್ನಾಟಕದಲ್ಲಿ ಗೆದ್ಮೇಲೆ ನಾವು ಹೇಳ್ತೀವಿ. ಗೆಲ್ಲಿ ಆಮೇಲೆ ಮಾತಾಡಿ. ನೀವು ಯೋಗ್ಯತೆ ಇಲ್ಲ, ನಿಮ್ಮ ಯೋಗ್ಯತೆನೂ ಹಂಗೆ ಗೊತ್ತಾಗಿದೆ. ಯೋಗ್ಯತೆ ಇದ್ರೆ ನೀವು ಮನೇಲಿ ಕೂತ್ಕೊಂತಿರ್ಲಿಲ್ಲ. ನೀವು ಮನೇಲಿ ಕೂತ್ಕೊಂಡಿದ್ದೀವಿ ಮೇಡಮ್. 20 ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೀವಿ ನಾವು, ನೀವೆಲ್ಲ ನಡೆಸ್ತಾ ಇದ್ದೀರಿ. ಅಲ್ಲ, ಎಂಟ್ರಿ ಲೇಟ್ ಆಗಬಹುದು, ಬಟ್ ಲೇಟೆಸ್ಟ್ ಆಗಿ ಬರುತ್ತೆ. ಯಾವಾಗ ನೀವು ಎಲ್ಲ ಕಾಪಿ ಮಾಡಿರೋದು ಕೇಜ್ರಿವಾಲ್ ಅವರಿಂದ ಕೇಳಿ. ಈಗ ಒಂದು ನಿಮಿಷ ಆಗೋಯ್ತು. ಈಗ ದರ್ಶನ್ ಅವ್ರು ಹೇಳಿದ್ರು ಎಲ್ಲ ಇವರ ಕುಟುಂಬಕ್ಕೆ ಅಧಿಕಾರಗಳು ಬೇಕಾ? ಅಲ್ಲೂ ಹೋಯ್ತಾರೆ, ಮಧುಗಿರಿಗೆ ಹೋಯ್ತಾರೆ, ರಾಮನಗರಕ್ಕೆ ಹೋಯ್ತಾರೆ, ಮಂಡಿಗೆ ಬರ್ತಾರೆ, ನಾಗಮಂಗಲಕ್ಕೆ ಬರ್ತಾರೆ, ಚಂದ್ರಾಪುರಕ್ಕೆ ಹೋಯ್ತಾರೆ ಅಂತೆ. ನಾನು ಇವ್ರಿಗೆ ಸವಾಲಾಗ್ತೀನಿ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಈ ಮುಖಾಂತರವಾಗಿ, ಬನ್ನಿ ನೀವು ಮಂಡ್ಯಕ್ಕೆ ನಿಮ್ಮ ತಾಕತ್ತಿರೋ ಬಂದು ಚುನಾವಣೆ ಗೆಲ್ಲಿ ನೋಡೋಣ. ಆ ಹಾಸನದಲ್ಲಿ ಗೆಲ್ರೆ ಸುರೇಶ್ ಅವರು ಕನಕಪುರದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತಿದ್ದಾರೆ. ಆಯ್ತಾ? ರಾಜಕೀಯ ನೋಡೋಣ, ನೀವು ಬೇರೆ ರಾಜ್ಯದಲ್ಲಿ ನಿಂತ್ಕೊಳ್ಳಿ, ನೀವು ಬರ್ರಿ, ನೀವು ನೋಡೋಣ. ಹಂಗಾರೆ ಆತಿ ಬಂದು ನಿಂತ್ಕೊಳ್ರಿ, ನೀವು ಬರ್ರಿ ನಿಂತ್ಕೊಳ್ರಿ. ಈಗ ನಾನು ಹೇಳ್ತಾ ಇದ್ದೀನಿ, ಸವಾಲಾಗ್ತಾ ಇದ್ದೀನಿ, ನೀವೇ ನಿಮ್ ಕುಟುಂಬದವರಲ್ಲಿ ಹಾಸನಿಗೆ ಬಂದಿದ್ರಿ, ಮಂಡ್ಯಕ್ಕೆ ಬರ್ರಿ ನೋಡೋಣ. ನಿಮ್ ಕೈಲಿ ಆಗಲ್ಲ. ಯಾಕೆ ಗೊತ್ತಾ ಇವರು ಇಡೀ ರಾಮನಗರ ಜಿಲ್ಲೆನ ಲೀಸ್ ಮಾಡ್ಬಿಟ್ಟಿದ್ದಾರೆ. ಕೇವಲ ಅವ್ರು ರಾಜ್ಯ ಆಳ್ದಾರ್ರಿ, ದೇವೇಗೌಡರು ರಾಷ್ಟ್ರ ಆಳ್ದವರು, ರಾಜ್ಯ ಆಳ್ದವರು. ನಿಮ್ಗೆ ಆ ತಾಕತ್ತಿರ ಆಳಿ ನೋಡೋಣ ನೀವು. ಆಯ್ತಾ? ನೀವು ದೇವೇಗೌಡರು ಕುಟುಂಬ ರಾಜಕಾರಣ ಅಂತ ಮಾಡಿದ್ರು, ನೀವು ಮೊದಲು ಮಾತಾಡಿ. ಆಯ್ತಾ? ಬೇರೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡುವಂತ ಯಾವ ನೈತಿಕತೆ ನಿಮಗೆ ಬನ್ರಿ, ಹಾಸನಿ ಬರ್ರಿ, ಮಂಡ್ಯಕ್ಕೆ ಬರ್ರಿ, ತುಮಕೂರಿಗೆ ಬರ್ರಿದ್ದೇವೆ. ನಾವು ಸೋಲಕ್ಕೂ ನೋಡಿ, ಚುನಾವಣೆ ಸೋಲು ಗೆಲ್ಲಿದ್ದೇವೆ. ನೀವು ಬಂದು ನಿಂತ್ಕೊಂಡು ನೋಡಿ, ನೀವು ಬಂದು ನಿಂತ್ಕೊಂಡು ನೋಡಿ. ನೀವು ರಾಮನಗರವನ್ನ ಬೆಂಗಳೂರು ಗ್ರಾಮಾಂತರವನ್ನ ಲೀಸ್ ತಗೊಂಡಿದ್ದೀರಾ. ಅವಾಗ ನಮ್ಮ ಕುಟುಂಬ ರಾಜಕಾರಣ ನಿಮ್ಗೆ ಅಲ್ಲ, ರಾಜ್ಯಕ್ಕೆ ಯಾರು ಬೇಕಾದ್ರೂ ಎಂಟ್ರಿ ಕೊಡ್ಲಿ ಅಥವಾ ಯಾರು ಬೇಕಾದ್ರೂ ಸಿಎಂ ಆಗ್ಲಿ, ಅಂತಿಮವಾಗಿ ಬೇಕಾಗಿರೋದು ಅಭಿವೃದ್ಧಿ ಕೆಲಸ ಕಾರ್ಯಗಳು. ಅದು ಆಗ್ತಿದೆ. ಸರ್, ಆ ದೃಷ್ಟಿಯಿಂದ ಬರ್ತಾರೆ ನಾವು. ಜನಪರ ಕಾರ್ಯಕ್ರಮ ಮಾಡಿರೋದು ಸರ್. ಇವತ್ತು ವಿಕಾಸಸೌಧ ಕಟ್ಟಿದ್ದಾರೋ, ಸುವರ್ಣ ವಿಧಾನಸೌಧ ಕಟ್ಟಿದ್ದಾರೋ, ಲಾಟರಿ ನಿಷೇಧ, ಗ್ರಾಮ ವಾಸ್ತವ್ಯ ಮಾಡಿದ್ದಾರೆ ಸರ್, ಪೆರಿಫಿಯಲ್ ರಿಂಗ್ ರೋಡ್ ಮಾಡಿದ್ದಾರೋ. ಇವತ್ತು ರಾಜ್ಯಕ್ಕೆ ಅನೇಕ ಕುಡಿಯ ಕೊಟ್ಟಿದ್ದು ಇವರು. ಆಯ್ತಾ? ಮೆಟ್ರೋ ಗಡಿಗೆಲ್ಲ ಹಾಕಿದ್ದಾರೋ. ಇದೇ ಕುಮಾರಣ್ಣ ಅವರು ಇದ್ದಂತ ಸಂದರ್ಭದಲ್ಲಾಗಿರೋದು. ಆಯ್ತಾ? ಇವತ್ತು ಮೆಟ್ರೋ ಏರಿಕೆ ಮಾಡೋದು, ಲೈವ್ ಅವರ್ ಇಷ್ಟ ಆಗಿದೆ. ಕೊಡುಗೆ ಕೊಡಕ್ಕಾಗಿಲ್ಲ ಕುಮಾರಣ್ಣ ಅವರು. ನೋಡಿದ್ರಲ್ಲ ವೀಕ್ಷಕರೀಗ, ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಬರ್ತಾರಾ ಬಿಡ್ತಾರಾ ಅಥವಾ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗತ್ತೆ ಇಲ್ಲ, ಅದು ಬೇರೆ ವಿಚಾರ. ಅಂತಿಮವಾಗಿ ಬೇಕಾಗಿರೋದು ಈ ರಾಜ್ಯ ಅಭಿವೃದ್ಧಿ ಆಗಬೇಕು, ಗ್ರಾಮ ಪಂಚಾಯತಿಯಿಂದ ಅಭಿವೃದ್ಧಿ ಆಗಬೇಕು, ಜನಪರವಾಗಿ ಕೆಲಸವನ್ನು ಮಾಡಬೇಕು. ಆ ಕೆಲಸ ಆಗಬೇಕು. 2028ಕ್ಕಾದ್ರೂ ಆಗತ್ತೆ ಇಲ್ಲ ಕುಮಾರಸ್ವಾಮಿ ಬಂದ್ಮೇಲೆ ಅನ್ನುವಂಥ ಚರ್ಚೆ ನೋಡೋಣ. ಬಿಜೆಪಿಲಿ ಬೇರೆ ಏನೇ ಚರ್ಚೆ ಆದರೂ ಕೂಡ ಅಂತಿಮವಾಗಿ ಬೇಕಾಗಿರೋದು ಅಭಿವೃದ್ಧಿ ಕಡೆ ಗಮನ ಕೊಡ್ತಿಲ್ಲ ಅಂತ ಹೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.